ಮಿರಾಕಲ್ ಟಚ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ಮಿರಾಕಲ್ ಟಚ್ ಡಾಕ್ಟರ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವ್ಯ. ಮಿರಾಕಲ್ ಟಚ್. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಬಂಜೆತನ ಅಂದ್ರೆ ಏನು, ಯಾವ ಒಂದು ಸಮಸ್ಯೆಯಿಂದ ಬಂಜೆತನ ಎದುರಾಗುತ್ತೆ, ಅದಕ್ಕೆ ಯಾವೆಲ್ಲ ಟ್ರೀಟ್ಮೆಂಟ್ ಇದೆ, ಆ ಟ್ರೀಟ್ಮೆಂಟ್ ಅನ್ನ ಯಾವ ರೀತಿ ನೋಡಬಹುದು ಅಥವಾ ಯಾವ ರೀತಿ ಪಡೆಯಬಹುದು ಅನ್ನೋದ್ರ ಬಗ್ಗೆ ನಮಗೆ ಡಾಕ್ಟರ್ ತಿಳಿಸ್ಕೊಟ್ಟಿದ್ರು. ಇನ್ನು ಈ ಒಂದು ಸಂಚಿಕೆಯಲ್ಲಿ ಅದರಿಂದ ಮುಂದಿನ ಭಾಗ ಅಂದ್ರೆ ಯಾವ ರೀತಿಯಾದಂತಹ ಭ್ರೂಣ ಇರುತ್ತೆ, ಭ್ರೂಣ ಅಂದ್ರೆ ಯಾವ ರೀತಿ ನಿರ್ಮಾಣ ಆಗುತ್ತೆ, ಇದ್ರ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ಡಾಕ್ಟರ್ ತಿಳಿಸ್ಕೊಡ್ತಾರೆ. ಇದ್ರ ಬಗ್ಗೆ ತಿಳಿಸ್ಕೊಡೋಕೆ ನಮ್ಮ ಜೊತೆ ಇವತ್ತು ಮಿರಾಕಲ್ IVF ಹಾಸ್ಪಿಟಲ್ನ IVF ಸ್ಪೆಷಲಿಸ್ಟ್ ಆದಂತಹ ರೇಖಾ ರಾಜೇಂದ್ರ ಕುಮಾರ್ ಅವರಿದ್ದಾರೆ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ಮ್ಯಾಮ್, ನಾವು ಕಳೆದ ಸಂಚಿಕೆಯಲ್ಲಿ ನೋಡ್ತಾ ಇದ್ವಿ ಬಂಜೆತನಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ, ಯಾವೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ. ಅಂದರೆ ಇವತ್ತಿನ ಸಂಚಿಕೆಯಲ್ಲಿ ಫಸ್ಟ್ಲಿ ನಾರ್ಮಲ್ ಪ್ರೆಗ್ನೆನ್ಸಿ ಯಾವ ಥರ ಆಗುತ್ತೆ ಮ್ಯಾಮ್, ಅದಕ್ಕೆ ಯಾವ ರೀತಿಯಾದಂತಹ ಪ್ರೊಸೀಜರ್ನ ನಾವು ಫಾಲೋ ಮಾಡಬೇಕಾಗುತ್ತೆ, ಯಾವ ರೀತಿ ಕ್ರಿಯೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ. ಇದು ನಾರ್ಮಲ್ ಕನ್ಸೆಪ್ಷನ್ ಅಂದರೆ ತಂತಾನೇ ಪ್ರೆಗ್ನೆನ್ಸಿ ಆಗೋದು. ಅಂದರೆ ಈ ಮದುವೆ ಆದ ನಂತರ ಅವರು ಡಾಕ್ಟ್ರ್ ಹತ್ರ ಬರೋದಕ್ಕೆ ಮುಂಚೆನೇ ಎಷ್ಟೋ ಜನ ಪ್ರೆಗ್ನೆನ್ಸಿ ಆಗಿ ಬರ್ತಾರೆ. ಅಂದರೆ ಅವರಿಗೆ ಯಾವುದೇ ಥರದ ವೈದ್ಯಕೀಯ ಸಹಾಯ ಬೇಕಾಗಿರೋದಿಲ್ಲ, ಮನೇಲಿ ತಂತಾನೇ ಪ್ರೆಗ್ನೆನ್ಸಿ ಆಗುತ್ತೆ. ಅದನ್ನು ನಾವು ನಾರ್ಮಲ್ ಪ್ರೆಗ್ನೆನ್ಸಿ ಅಥವಾ ನಾರ್ಮಲ್ ಕನ್ಸೆಪ್ಷನ್, ಸ್ಪಾಂಟೇನಿಯಸ್ ಕನ್ಸೆಪ್ಷನ್ ಈ ಥರ ಎಲ್ಲ ಹೇಳ್ತೀವಿ. ಅಂದರೆ ಅವರಿಗೆ ಡಾಕ್ಟರ್ ಸಹಾಯ ಇಲ್ಲದೆ ತಂತಾನೇ ಪ್ರೆಗ್ನೆನ್ಸಿ ಆಗೋದು ಅಂತಂದರೆ ಇಟ್ ಈಸ್ ಕ್ವೈಟ್ ನಾರ್ಮಲ್. ಯಾತಕ್ಕಂದರೆ ಯಾವುದೇ ತೊಂದರೆ ಇಲ್ಲ ಅಂತ ಅರ್ಥ ಆಯಿತು ಅದರದ್ದು. ಸೊ ಇದು ಏನಾಗುತ್ತೆ ಅಂತಂದರೆ ಯೂಶ್ವಲಿ ಪೀರಿಯಡ್ಸ್ ರೆಗ್ಯುಲರ್ ಆಗ್ತಾ ಇರುತ್ತೆ ಈ ಹೆಂಗಸರಲ್ಲಿ. ಜೊತೆಗೆ ಏಜ್ ಸಾಧಾರಣ ಚಿಕ್ಕದಾಗಿರುತ್ತೆ. ಅಂದರೆ ಏಜ್ ಅವ್ರದ್ದು ಒಂದು 20, 25, 30 ಆಚೆ ಈಚೆ 35 ದಾಟಿರಲ್ಲ. ಸೊ ಈ ವಯಸ್ಸು ಕಡಿಮೆ ಇರುವಂಥ ಮಹಿಳೆ, ಅವರ ಹಸ್ಬೆಂಡ್ಗೂ ಕೂಡ ಏಜ್ ಕಡಿಮೆ ಇರುತ್ತೆ, 30, 35 ಅಷ್ಟು ಒಳಗಡೆ ಇರುತ್ತೆ. ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗ್ತಾ ಇರುತ್ತೆ, ನಾರ್ಮಲ್ ವೆಯ್ಟ್ ಇರ್ತಾರೆ, ಬೇರೆ ಯಾವುದೇ ಥರದ ಸಮಸ್ಯೆಗಳಿರೋದಿಲ್ಲ. ಅಂದರೆ ಅವ್ರದ್ದು ಥೈರಾಯ್ಡ್ ಪ್ರಾಬ್ಲಮ್ ಇರಲ್ಲ, ಬೇರೆ ಏನು ಮೆಡಿಸಿನ್ಸ್ ತೊಗೊಳ್ತಾ ಇರೋದಿಲ್ಲ, ಬೇರೆ ಕಾಯಿಲೆಗಳು ಯಾವುದೂ ಇರೋದಿಲ್ಲ. ಒಟ್ಟಾರೆ ಗಂಡ ಹೆಂಡತಿ ಇಬ್ಬರು ನಾರ್ಮಲ್ ಇರ್ತಾರೆ. ಇದಲ್ಲದೇ ಅವರಿಗೆ ಮ್ಯಾರೇಜ್ ಆಗಿ ಬಹಳ ಸಮಯ ಆಗಿರೋದಿಲ್ಲ. ಈಗ 3 ವರ್ಷ 4 ವರ್ಷ ಆ ಥರ ಎಲ್ಲ ಆಯಿತು ಅಂತಂದರೆ ಅವರು ಡಾಕ್ಟ್ರ್ ಹತ್ರ ಬರ್ತಾರೆ. ಎಷ್ಟು ವರ್ಷ ಆಯಿತು, ಇನ್ನು ಯಾಕಾಗಿಲ್ಲ ಅನ್ನೋದು ಅವ್ರ ಮನಸ್ಸಿನಲ್ಲಿ ಡೌಟ್ ಬರುತ್ತೆ. ಸೊ ಮದುವೆ ಆಗಿ ಒಂದು 6 ತಿಂಗಳು, ವರ್ಷನೋ, ಮ್ಯಾಕ್ಸಿಮಮ್ 2 ಇಯರ್ಸ್ ಒಳಗಡೆ ಅವ್ರು ತಂತಾನೇ ಕನ್ಸೀವ್ ಆಗ್ತಾರೆ. ಸೊ ಇದನ್ನು ನಾವು ನಾರ್ಮಲ್ ಕನ್ಸೆಪ್ಷನ್ ಅಂತ ಹೇಳ್ತೀವಿ, ನಾರ್ಮಲ್ ಪ್ರೆಗ್ನೆನ್ಸಿ ಆಯಿತು ಅಂತ ಹೇಳ್ತೀವಿ. ಮ್ಯಾಮ್, ಇದು ಹೆರಿಡಿಟಿ ಏನಾದರೂ ಇರುತ್ತಾ? ಲೈಕ್ ತಾಯಿಗಿರುತ್ತೆ, ಮಗಳಿಗೂ ಕೂಡ ಮುಂದೆ ಅವಳ ಮಗು ಹುಟ್ಟುವ ಟೈಮಲ್ಲಿ ಈ ಥರ ಸಮಸ್ಯೆಗಳು ಎದುರಾಗುತ್ತಾ? ಹೌದು, ಕೆಲವು ಸಮಸ್ಯೆಗಳು ಎದುರಾಗ್ತವೆ. ತಾಯಿಗಿದ್ರೆ ಮಕ್ಕಳಿಗೂ ಬರೋ ಸಮಸ್ಯೆ ಇರುತ್ತೆ. ನೀವು ಎಷ್ಟೋ ಫ್ಯಾಮಿಲಿನಲ್ಲಿ ಕೇಳಿರ್ಬೋದು, ತಾಯಿ ಅಂದರೆ ಮಗಳನ್ನು ನಮ್ಮ ಹತ್ರ ಚೆಕಪ್ ಕರ್ಕೊಂಡು ಬಂದಾಗ ಮಗಳು ಇನ್ನೂ ಪ್ರೆಗ್ನೆನ್ಸಿ ಆಗಿಲ್ಲ, ಮದುವೆಯಾಗಿ 5 ವರ್ಷ ಆಯಿತು ಅಂತ ಯಾವಾಗ ಕರ್ಕೊಂಡು ಬರ್ತಾರೆ ಆಗ ಅವರೇ ಹೇಳ್ತಾರೆ, ಡಾಕ್ಟ್ರೇ ನನಗೂ ಅಷ್ಟೇ 7-8 ವರ್ಷ ಬಿಟ್ಟು ಮದುವೆ ಆದಮೇಲೆ ತಡವಾಗಿ ನನಗೆ ಪ್ರೆಗ್ನೆನ್ಸಿ ಆಗಿದ್ದು, ತಕ್ಷಣಕ್ಕೆ ಆಗಿಲ್ಲ, ಅಥವಾ ನಾನು ಟ್ರೀಟ್ಮೆಂಟ್ ಎಲ್ಲ ಏನೇನೋ ತೊಗೊಂಡು ಮೇಲೆ ಆಗಿರೋದು ಅಂತ ಬರ್ತಾರೆ. ಬಟ್ ಹಾಗಂತ ಇದು ಎಲ್ಲರಿಗೂ ಆನುವಂಶಿಕ ಅಲ್ಲ, ಹೆರಿಡಿಟ್ರಿ ಅಲ್ಲ. ಕೆಲವು ಸಮಸ್ಯೆಗಳು ಮಾತ್ರ ಹೆರಿಡಿಟ್ರಿ, ಅಕ್ವೈರ್ಡ್ ಪ್ರಾಬ್ಲಮ್ಸ್ ಅಂದರೆ ಆಮೇಲೆ ಬಂದಂತಹ ಸಮಸ್ಯೆಗಳು. ಎಕ್ಸಾಂಪಲ್ ಟ್ಯೂಬರ್ಕ್ಯುಲೋಸಿಸ್ ಆಯಿತು. ಟ್ಯೂಬರ್ಕ್ಯುಲೋಸಿಸ್ ಅಂದರೆ TB, ಅಂದರೆ ಅದರಿಂದಾಗಿ ಟ್ಯೂಬ್ ಬ್ಲಾಕ್ ಆಯಿತು. ಈ ಥರ ಸಮಸ್ಯೆಗಳೆಲ್ಲ ಆನುವಂಶಿಕವಾಗಿ ಬರುವಂಥದ್ದಲ್ಲ, ಯಾಕೆಂದರೆ ತಾಯಿಗೆ ಈ ಥರ ಪ್ರಾಬ್ಲಮ್ ಇರಬೇಕಂತ ಇಲ್ಲ. ಕೆಲವು ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್ ಅಂತೀವಿ, ಅಂದರೆ ಯೂಟ್ರಸ್ಸಿನ ಪಕ್ಕದಲ್ಲಿ ಆಗಲೇ ಹೇಳಿದ್ದೀನಿ ಮುಂಚೆ, ಇದನ್ನು ಅಂಡಾಶಯ ಅಂತ ಇರುತ್ತೆ, ಇದ್ರದ್ದು ಬೇಗ ಫೇಲ್ಯೂರ್ ಆಗೋದು, ಅಂದರೆ ಅದರ ವರ್ಕಿಂಗ್ ಕೆಪ್ಯಾಸಿಟಿ ಕಡಿಮೆ ಆಗೋದು, ಇದು ಕೆಲವರಲ್ಲಿ ಆನುವಂಶಿಕ. ಹಾಗೆ ಕೆಲವು ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿಗಳಿರ್ತವೆ. ಸೊ ಆ ಥರ ಕೆಲವು ಪ್ರಾಬ್ಲಮ್ಸ್ಗಳು ಆನುವಂಶಿಕವಾಗಿ ಬರ್ತವೆ, ಹೆರಿಡಿಟರಿ ಆಗಿ ಬರ್ತವೆ, ಹೊರತು ಎಲ್ಲ ಪ್ರಾಬ್ಲಮ್ಗಳು ಆನುವಂಶಿಕ ಅಂತ ಹೇಳಕ್ಕೆ ಬರೋದಿಲ್ಲ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ರೆ ನಿಮ್ಮಲ್ಲಿ ಈ ಥರದೊಂದು ಪ್ರೆಗ್ನೆನ್ಸಿ ಕುರಿತಾಗಿ ಸಮಸ್ಯೆಗಳು ಎದುರಾಗಿದ್ರೆ ಕೂಡ ನೀವು ನಮ್ಮ ಕಾರ್ಯಕ್ರಮದ ಮೂಲಕ ಸಣ್ಣ ಪುಟ್ಟದಂತಹ ಮಾಹಿತಿಯನ್ನು ಅಥವಾ ಅದಕ್ಕೆ ಪರಿಹಾರವನ್ನು ನೀವು ಪಡೆದುಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕರೆಯನ್ನು ಮಾಡೋ ಮೂಲಕ ನೀವು ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್ ಅವ್ರ ಜೊತೆ ಮಾತನಾಡಬಹುದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಒಂದು ಕೊಂಚ ಮಟ್ಟಿಗೆ ಪಡ್ಕೋಬಹುದು.
ಇನ್ನು ಎಸ್ ಮ್ಯಾಮ್, ಇದು ಹಾರ್ಮೋನ್ಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬ ನಾರ್ಮಲ್ ಆಗ್ಬಿಟ್ಟಿದೆ. ಯೂಶಲಾಗಿ ಏನೇ ಬಂದರೂ, ಈಗ PCOD ಪ್ರಾಬ್ಲಮ್ ಬಂದರೂ, ಥೈರಾಯ್ಡ್ ಪ್ರಾಬ್ಲಮ್ ಬಂದರೂ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಈ ಹಾರ್ಮೋನ್ಸ್ ಅಂದರೆ ಏನು ಮ್ಯಾಮ್? ಯಾವ ಥರ ಸಮಸ್ಯೆ ಅದು ಮನುಷ್ಯನ ಜೀವನದಲ್ಲಿ ಉಂಟು ಮಾಡುತ್ತೆ? ಅದು ಎಸ್ಪೆಷಲಿ ಹೆಣ್ಣು ಮಕ್ಕಳ ಜೀವನದಲ್ಲಿ ಹಾರ್ಮೋನ್ಸ್ ಯಾವ ರೀತಿ ಸಮಸ್ಯೆಯನ್ನು ಎದುರು ಮಾಡುತ್ತೆ? ಹೌದು, ಎಷ್ಟೋ ಜನ ಪೇಷಂಟ್ಸ್ ಬರ್ತಾರೆ, ಅವರೇ ಈಗ ಎಕ್ಸಾಂಪಲ್ PCOD ಇದೆಲ್ಲ ನೀವು ಹೇಳಿದಾಗೆ ಅವರೇ ಒಂದು ಡಯಾಗ್ನೋಸಿಸ್ ಮಾಡ್ಕೊಂಬರ್ತಾರೆ. ಡಾಕ್ಟ್ರೆ, ಈವನ್ ಮದುವೆ ಆಗಿಲ್ದಿರೋ ಹೆಣ್ಮಕ್ಳು ಪೀರಿಯಡ್ಸ್ ಇರೆಗ್ಯುಲಾರಿಟಿ ಇರುತ್ತೆ ನೋಡಿ, ಪೀರಿಯಡ್ಸ್ ಕರೆಕ್ಟಾಗಿ ಆಗೋದಿಲ್ಲ, ಅವರೆಲ್ಲ ನಮ್ಮ ಹತ್ರ ರಿಪೋರ್ಟ್ಸ್ ತೊಗೊಂಡು, ಸ್ಕ್ಯಾನಿಂಗ್ ರಿಪೋರ್ಟು, ಬ್ಲಡ್ ರಿಪೋರ್ಟ್ಸು ಮಾಡಿ ತೊಗೊಬರ್ತಾರೆ. ಅವರೇ ಹೇಳ್ತಾರೆ, ನಮಗೆ ಮುಂಚಿನ ಗೈನಕಾಲಜಿಸ್ಟು ಮೀಟ್ ಮಾಡಿದ್ವಲ್ಲ, ಅವ್ರು ಹೇಳಿದ್ರು ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ, ಅದಕ್ಕೋಸ್ಕರ ನನಗೆ PCOD ಆಯಿತು ಅಂತ. ಈ ಹಾರ್ಮೋನ್ ಅನ್ನೋದು ಎಲ್ಲರಲ್ಲಿನೂ ಮನುಷ್ಯರಲ್ಲಿ ಅಂತಲ್ಲ, ಈವನ್ ಪ್ರಾಣಿಗಳಲ್ಲಿ, ಸಸ್ಯಗಳಲ್ಲಿ ಈ ಹಾರ್ಮೋನ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ನಾವಿವಾಗ ಈ ಬಂಜೆತನದ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಹೆಂಗಸರ ಆ್ಯಂಡ್ ಗಂಡಸರ ಹಾರ್ಮೋನ್ ಬಗ್ಗೆ ಮಾತ್ರ ನಾವು ಗಮನ ಕೊಡೋಣ. ಈ ಹೆಂಗಸರಲ್ಲಿ ಈ ಹಾರ್ಮೋನ್ ಅನ್ನೋದು ಓವರಿ ಅಂದರೆ ಅಂಡಾಶಯದಲ್ಲಿ ಎಗ್ ಪ್ರೊಡ್ಯೂಸ್ ಆಗೋದು, ಎವ್ರಿ ಮಂತ್, ಪ್ರತಿ ತಿಂಗಳು ಏನು ಮೊಟ್ಟೆ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ಈ ಹಾರ್ಮೋನ್ ನಿಯಂತ್ರಿಸುತ್ತೆ. ಗಂಡಸರಲ್ಲಿ ಈ ವೀರ್ಯ ಏನು ಪ್ರೊಡ್ಯೂಸ್ ಆಗುತ್ತೆ, ಸಿಮೆನ್ ಅಂತ ಏನು ಹೇಳ್ತೀವಿ, ಅದನ್ನು ಈ ಹಾರ್ಮೋನ್ ಅನ್ನೋದು ಕಂಟ್ರೋಲ್ ಮಾಡುತ್ತೆ. ಈ ಹಾರ್ಮೋನ್ ಅನ್ನೋದು ರಕ್ತದಲ್ಲಿಗೆ ಬೀಳುವಂತಹ ಈ ಬ್ರೈನ್ನಲ್ಲಿ ಪಿಟ್ಯೂಟ್ರಿ ಅಂತ ಗ್ಲ್ಯಾಂಡ್ ಇರುತ್ತೆ. ಫಸ್ಟ್ ಹೈಪೋಥಲಮಸ್ ಅಂತ ಹೆಡ್ ಕ್ವಾರ್ಟರ್ಸ್ ಅಂತ ಇಟ್ಕೊಳ್ಳಿ, ಅದು ಬ್ರೈನ್ ಒಳಗಡೆ ಇರುತ್ತೆ. ಅಲ್ಲಿ ಕೆಳಗಡೆ ಪಿಟ್ಯೂಟ್ರಿ ಅಂತ ಇರುತ್ತೆ. ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ ಆಗಿ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಆ ಪಿಟ್ಯೂಟ್ರಿ ಗ್ರಂಥಿ ಅಂತ ಏನು ಬ್ರೈನ್ ಒಳಗಡೆ ಇರುತ್ತೆ, ಅದರಿಂದ ಈ ಹಾರ್ಮೋನ್ಗಳು ಪ್ರೊಡ್ಯೂಸ್ ಆಗುತ್ತೆ. ವಿಧ ವಿಧದ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಥೈರಾಯ್ಡ್ ಗ್ರಂಥಿ ಇಲ್ಲಿದೆ, ಅದಕ್ಕೆ ಬ್ರೈನಿಂದ ಕಂಟ್ರೋಲ್ ಇರುತ್ತೆ. ಹಾಗೆ ಅಂಡಾಶಯಕ್ಕೆ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಅದರದ್ದು ಕಂಟ್ರೋಲ್ ಇರುತ್ತೆ. ಪ್ರೊಲ್ಯಾಕ್ಟಿನ್ ಅಂತ ಇದೆ. ಸೊ 108 ಥರದ ಹಾರ್ಮೋನ್ಗಳಿದೆ. ಎಲ್ಲದಕ್ಕೂ ಮುಖ್ಯ ಹೆಡ್ ಕ್ವಾರ್ಟರ್ಸು ಬ್ರೈನಲ್ಲಿರುವಂತಹ ಪಿಟ್ಯೂಟ್ರಿ ಗ್ಲ್ಯಾಂಡ್. ಸೊ ಈ ಎಲ್ಲ ಹಾರ್ಮೋನ್ಗಳು ಒಂದಕ್ಕೊಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ವಿ ಕಾಲ್ ಇಟ್ ಆಸ್ ಆರ್ಕೆಸ್ಟ್ರಾ. ಈ ಮ್ಯೂಸಿಕ್ ಬ್ಯಾಂಡಲ್ಲಿ ಅಥವಾ ಈ ಕಾನ್ಸರ್ಟಲ್ಲಿ ಏನು ಆರ್ಕೆಸ್ಟ್ರಾ ಇರುತ್ತೆ, ಒಬ್ಬರದ್ದು ನಿಲ್ಲಿಸ್ತಿದ್ದಂಗೆ ಇನ್ನೊಬ್ರದ್ದು ಸ್ಟಾರ್ಟ್ ಆಗುತ್ತೆ, ಆ ಥರ. ಅಂದರೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಚೆನ್ನಾಗಿರಬೇಕು. ಅದೇ ಥರ ಈ ಹಾರ್ಮೋನ್ಗಳಲ್ಲಿ ಎಕ್ಸಾಂಪಲಿ ಲೇಡೀಸಲ್ಲಿ ಓವ್ಯುಲೇಷನ್ ಆಗಬೇಕಂದ್ರೆ ಒಂದು LH ಹಾರ್ಮೋನ್ ಅಂತ ಇರುತ್ತೆ. ಅದು ಸಡನ್ ಪೀಕ್ ಆಗಬೇಕು, ಸಡನ್ನಾಗಿ ಮೇಲಕ್ಕೆ ಹತ್ತಬೇಕು, ಚಕ್ಕಂತ ಹಾಗೆ ಕೆಳಗಡೆ ಇಳಿಬೇಕು, ಆವಾಗೇ ಎಗ್ ರಿಲೀಸ್ ಆಗೋದು. ಪೀರಿಯಡ್ಸ್ ಆಗಬೇಕು ಅಂದರೆ ಪ್ರೊಜೆಸ್ಟ್ರೋನ್ ಅಂತ ಹಾರ್ಮೋನ್ ಇರುತ್ತೆ, ಅದು ಸಡನ್ನಾಗಿ ಕಡಿಮೆ ಆಗ್ತಾ ಬಂದು ಅದು ಸ್ಟಾಪ್ ಆಗಬೇಕು, ಆಮೇಲೆ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಎಗ್ ಪ್ರೊಡ್ಯೂಸ್ ಆಗುವಾಗ ಈಸ್ಟ್ರೋಜನ್ ಅಂತ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಅದು ಒಂದು ಕರೆಕ್ಟಾದ ಪ್ಯಾಟರ್ನಲ್ಲಿನೇ ಜಾಸ್ತಿ ಆಗ್ತಾ ಹೋಗಬೇಕು. ಇದನ್ನು ಗೊಂದಲ ಮಾಡ್ಕೊಳಕ್ಕೆ ಹೋಗಬೇಡಿ, ದೊಡ್ಡ ವಿಷಯ ಅಂತ ಇದನ್ನು ತಿಳ್ಕೊಳ್ಬೇಡಿ. ಇದೇನಿದ್ರು ನಮ್ಮ ಹತ್ರ ನೀವು ಬಂದಾಗ, ನಮ್ಮ ಹತ್ರ ಅಂದರೆ ಬಂಜೆತನ ಸ್ಪೆಷಲಿಸ್ಟ್ ಡಾಕ್ಟರ್ ಹತ್ರ ಬಂದಾಗ ನಾವು ಅದರ ಬ್ಲಡ್ ಟೆಸ್ಟ್ ಮಾಡಿದಾಗ ಅದೇನು ನಮಗೆ ಗೊತ್ತಾಗುತ್ತೆ, ಅದರ ಮೇಲೆ ನಾವು ಅದರದ ಬಗ್ಗೆ ಒಂದು ಅಭಿಪ್ರಾಯ ತಗೊಳ್ತೀವಿ. ಬಟ್ ಈ ಥರ ಎಲ್ಲ ಹಾರ್ಮೋನ್ಗಳು ಸ್ರವಿಸುತ್ತವೆ. ಆ ಹಾರ್ಮೋನುಗಳಿಂದ ಎಗ್ ರಿಲೀಸ್ ಕರೆಕ್ಟಾಗಿ ಆಗುತ್ತೆ. ಕರೆಕ್ಟಾಗಿದ್ದರೆ ಒಂದಕ್ಕೊಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ವ್ಯತ್ಯಾಸ ಆದಾಗ ಎಗ್ ಕರೆಕ್ಟಾಗಿ ರಿಲೀಸ್ ಆಗಲ್ಲ, ಪೀರಿಯಡ್ಸ್ ಕರೆಕ್ಟಾಗಿ ಆಗಲ್ಲ, ಈ PCOD ಅನ್ನೋ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಥೈರಾಯ್ಡ್ ಗ್ರಂಥಿದು ಪ್ರಾಬ್ಲಮ್ ಇತ್ತು, ಕಡಿಮೆ ಫಂಕ್ಷನ್ ಮಾಡ್ತಿದ್ರೆ ಹೈಪೋಥೈರಾಯ್ಡಿಸಮ್ ಆಗುತ್ತೆ. ಹೈಪೋಥೈರಾಯ್ಡಿಸಮ್ ಆಯಿತು ಅಂತಂದರೆ ಎಗ್ ಕರೆಕ್ಟಾಗಿ ರಿಲೀಸ್ ಆಗಲ್ಲ. ಸೊ ಈ ಥರ ಎಲ್ಲ ಒಂದಕ್ಕೊಂದು ಅದು ಅಪ್ಲೈ ಆಗ್ತಾ ಹೋಗುತ್ತೆ. ಆ ಥರ ಅದು ತೋರ್ಪಡಿಸುತ್ತೆ ದೇಹದಲ್ಲಿ. ಇನ್ನು ಗಂಡು ಮಕ್ಕಳಲ್ಲಿ ಕೂಡ ಹಾರ್ಮೋನ್ ಅಷ್ಟೇ ಇಂಪಾರ್ಟೆಂಟು. ಈ ಸೆಮೆನ್ ಅನಾಲಿಸಿಸ್ ಏನು ಮಾಡ್ತೀವಿ, ವೀರ್ಯ ಪರೀಕ್ಷೆದು ಚೆಕಪ್ ಏನು ಮಾಡ್ತೀವಿ, ಅದು ಅಬ್ನಾರ್ಮ್ಯಾಲಿಟಿ ಎಷ್ಟೋ ಸತಿ ಕೌಂಟ್ ತುಂಬ ಕಡಿಮೆ ಇರುತ್ತೆ. ಸೊ ಇದೆಲ್ಲದಕ್ಕೂ ಕೂಡ ಅವರ ದೇಹದಲ್ಲಿ ಪ್ರೊಡ್ಯೂಸ್ ಆಗುವಂತಹ, ಉತ್ಪಾದಿಸಲ್ಪಡುವಂತಹ ಹಾರ್ಮೋನು ಬಹಳ ಇಂಪಾರ್ಟೆಂಟ್. ಸೊ ಈ ಹಾರ್ಮೋನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ಅದನ್ನೇ ನಾವು ಟೆಸ್ಟ್ ಮಾಡಿಕೊಂಡು ರಿಸಲ್ಟ್ ನೋಡಿಕೊಂಡು ಟ್ರೀಟ್ಮೆಂಟು ಕೊಡ್ತೀವಿ. ಮ್ಯಾಮ್, ಇನ್ನು ಟ್ರೀಟ್ಮೆಂಟ್ ಕೊಡೋ ವಿಚಾರಕ್ಕೆ ಬರೋದಾದರೆ, ಫಸ್ಟ್ ಟ್ರೀಟ್ಮೆಂಟ್ ಇನಿಷಿಯಲ್ ಆಗಿ ನೀವು ಫಸ್ಟ್ ಚೆಕ್ ಮಾಡೋದು IUI ಬಗ್ಗೆ. ಸೊ ಈ IUIನ ಯಾವೊಂದು ಕಪಲ್ಸ್ಗೆ ನೀವು ಸಜೆಸ್ಟ್ ಮಾಡ್ತೀರಾ? ಲೈಕ್ ಅವರು ಮದುವೆ ಆಗಿ ಇಂತಿಷ್ಟೇ ವರ್ಷಗಳಾಗಿರಬೇಕು ಅಂತ ಇರುತ್ತಾ, ಅಥವಾ ಅವ್ರ ಏಜ್ ಫ್ಯಾಕ್ಟರ್ ಅದಕ್ಕೆ ಮ್ಯಾಟ್ರ್ ಆಗುತ್ತಾ? ಇದ್ರ ಬಗ್ಗೆ ಹೇಳೋದಾದ್ರೆ ಮ್ಯಾಮ್, IUI ಬಗ್ಗೆ. IUI ಅಂತ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಂತ, ಅಂದರೆ ಸೆಮೆನ್ ಸ್ಯಾಂಪಲ್ನ ತೊಗೊಂಡೋಗಿ ಅದನ್ನು ಅವರ ಯೂಟ್ರಸ್ ಒಳಗಡೆ ಬಿಡ್ತೀವಿ ಅಂತ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇದನ್ನು ಯಾರಿಗೆ ಕೊಡ್ತೀವಿ ಟ್ರೀಟ್ಮೆಂಟು ಅಂದರೆ, ತಂತಾನೇ ಪ್ರೆಗ್ನೆನ್ಸಿ ಆಯಿತು ಅವರಿಗೆ ಅಂತಂದರೆ ಪ್ರಾಬ್ಲಮ್ ಸಾಲ್ವ್ಡ್, ಅಂದರೆ ಅವ್ರು ಟೋಟಲಿ ನಾರ್ಮಲ್ ಇದ್ದಾರೆ. ಇನ್ನು ಕೆಲವು ಪೇಷಂಟ್ಸು
ತುಂಬ ಪ್ರಾಬ್ಲಮ್ ಇರೋದಿಲ್ಲ. ಅಂದರೆ ಅವರಿಗೆ ಮದುವೆ ಆಗೊಂದು ಜಸ್ಟ್ 3-4 ಇಯರ್ಸ್ ಆಗಿರುತ್ತೆ. ಆ್ಯಂಡ್ ಹಸ್ಬೆಂಡ್ ರಿಪೋರ್ಟು ಓಕೆ ಇರುತ್ತೆ, ತುಂಬ ಬ್ಯಾಡ್ ಇರೋದಿಲ್ಲ. ಅಂದರೆ 2 ಮಿಲಿಯನು 5 ಮಿಲಿಯನು 10 ಮಿಲಿಯನು ಆ ಥರ ಕಡಿಮೆ ಇರೋದಿಲ್ಲ. ಎಟ್ ದ ಸೇಮ್ ಟೈಮ್ ತುಂಬ ಪರ್ಫೆಕ್ಟ್ಲಿ ನಾರ್ಮಲ್ ಇರಲ್ಲ. ಅಥವಾ ಆ ಸ್ಪರ್ಮ್ನ ಒಳಗಡೆ ಮಾರ್ಫಾಲಜಿ ಅಂದರೆ ನೋಡೋಕ್ಕೆ ಸ್ಪರ್ಮ್ಗಳು ಚೆನ್ನಾಗಿರಲ್ಲ. ಸೊ ಈ ಥರ ಪ್ರಾಬ್ಲಮ್ ಇರ್ಬೋದು. ಅಥವಾ ಕೆಲವರಿಗೆ PCOD ಪ್ರಾಬ್ಲಮ್ ಇದ್ದಾಗ ಎಗ್ ಕರೆಕ್ಟಾಗಿ ರಿಲೀಸ್ ಆಗಲ್ಲ. ಮ್ಯಾರೇಜ್ ಆಗಿ ಅವರು 3-4 ಇಯರ್ಸು ಕರೆಕ್ಟಾಗಿ ಟ್ರೈ ಮಾಡ್ತಾ ಇರ್ತಾರೆ, ಆದರೂ ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ. ಸೊ ಈ ಥರ ಎಲ್ಲ ಸಣ್ಣ ಸಣ್ಣ ಸಮಸ್ಯೆಗಳಿರುತ್ತೆ. ಸಮಸ್ಯೆಗಳೇ ಇಲ್ಲದವ್ರಿಗೆ ಏನಾಗುತ್ತೆ, ಮನೆಯಲ್ಲೇ ಪ್ರೆಗ್ನೆನ್ಸಿ ಆಗುತ್ತೆ, ನಿಮಗೆ ಗೊತ್ತು, ಕಾಮನ್ ಸೆನ್ಸು. ಪ್ರಾಬ್ಲಮ್ ಜಾಸ್ತಿ ಇರೋರಿಗೆ IUI ಟ್ರೀಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ. ಆವಾಗ ನಾವು ದೊಡ್ಡ ಟ್ರೀಟ್ಮೆಂಟ್, ನೀವು ತಿಳ್ಕೊಂಡಿರೋ ಹಾಗೆ ಟೆಸ್ಟ್ ಟ್ಯೂಬ್ ಬೇಬೀಸ್ ಆ ಥರ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಈ ಮಧ್ಯದವ್ರು ಇರ್ತಾರೆ ನೋಡಿ, ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ, ಬಟ್ ತುಂಬ ದೊಡ್ಡ ಪ್ರಾಬ್ಲಮ್ ಇರಲ್ಲ. ಲೈಕ್ ಯೂಟ್ರಸ್ ನಾರ್ಮಲ್ ಇದೆ, ಸ್ಕ್ಯಾನ್ ಮಾಡಿದಾಗ ಟ್ಯೂಬ್ ನಾರ್ಮಲ್ ಇದೆ. ಈ ಥರ ಎಲ್ಲ ನಮಗೆ ಟ್ರೀಟ್ಮೆಂಟ್ ಕೊಡಬಹುದಾದಂತಹ IUIಯಿಂದ ಟ್ರೀಟ್ಮೆಂಟ್ ಕೊಟ್ಟು ಪ್ರೆಗ್ನೆನ್ಸಿ ಮಾಡಬಹುದಾದಂತಹ ಕ್ಯಾಂಡಿಡೇಟ್ಸ್ ಅಂತ ಈಗೇನು ಹೇಳಿದೆ, ಇಂಥವರಿಗೆ ನಾವು IUI ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಅಂಥವರಲ್ಲಿ ಸಕ್ಸಸ್ ಆಗೋ ಚಾನ್ಸ್ ಜಾಸ್ತಿ. ಪ್ರಾಬ್ಲಮ್ಸ್ ಜಾಸ್ತಿ ಇದ್ದವರಿಗೆ ಸುಮ್ಮನೆ IUI ಮಾಡ್ತಾ ಕೂತ್ಕೊಂಡ್ರೆ ಅದೇನು ಕಡಿಮೆ ಕಾಸ್ಟ್ಗಾಗಲ್ಲ, IUIಗೂ ಅವ್ರು ಖರ್ಚು ಮಾಡಬೇಕಾಗತ್ತೆ. ಟ್ರೀಟ್ಮೆಂಟ್ ಕೊಟ್ಟು ಕೂಡ ಪ್ರೆಗ್ನೆನ್ಸಿ ಆಗಲ್ಲ. ಸೊ ಹಾಗಾಗಿ ಅವ್ರದ್ದು ಸಮಯ ಹಾಗೂ ದುಡ್ಡು ಎರಡೂ ವ್ಯರ್ಥ ಆಗುತ್ತೆ. ಕೊಡೋ ಕ್ಯಾಂಡಿಡೇಟಿಗೆ ಪರ್ಫೆಕ್ಟಾಗಿ ನಾವು ಯಾರೀಗ IUIಯಿಂದ ಸಕ್ಸಸ್ ಆಗಬಹುದು ಅಂತ ನಾವು ಒಂದು ಅಂದಾಜು ಮಾಡಿರ್ತೀವೋ ಅಂಥ ಕ್ಯಾಂಡಿಡೇಟಿಗೆ IUI ಮಾಡಬೇಕಾಗತ್ತೆ. ಎಲ್ಲರಿಗೂ IUI ಮಾಡಿದರೆ ಸುಮ್ಮನೆ ಅದು ವ್ಯರ್ಥ ಆಗುತ್ತೆ. ಮ್ಯಾಮ್ ಎಸ್, ಇನ್ನು ಹೆಲ್ತ್ ವಿಷಯ ಬಂದಾಗ ಫಸ್ಟ್ ಮೇಯ್ನಾಗಿ ಬರೋದೇ ಫುಡ್. ಸೊ ಹಾಗಾಗಿ ಈ ಒಂದು IUI ಟ್ರೀಟ್ಮೆಂಟಲ್ಲಿ ಯಾವುದಾದ್ರು ಫುಡ್ ಪ್ರೊಸೀಜರ್ ಅಥವಾ ಫುಡ್ ಡಯಟ್ಸ್ ಏನಾದರೂ ಫಾಲೋ ಮಾಡಬೇಕಾಗುತ್ತಾ? ಪರ್ಟಿಕ್ಯುಲರ್ ಆಗಿ IUI ಆಗಲಿ ಅಥವಾ IVF ಆಗಲಿ ಯಾವುದೇ ಟ್ರೀಟ್ಮೆಂಟಿಗೂ ಕೂಡ ಒಟ್ಟಲ್ಲಿ ಬಂಜೆತನಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ತೀವಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಫುಡ್ ಅಂತ ಇಲ್ಲ. ಬಟ್ ಅವ್ರು ಹೆಲ್ತ್ ಮೇಂಟೈನ್ ಮಾಡ್ಕೊಬೇಕಾಗತ್ತೆ. ಎಲ್ಲರೂ ಕೂಡ, ಈವನ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇಲ್ಲ ಅನ್ನೋರು ಕೂಡ, ಮದುವೆ ಆಗಿ ಮಕ್ಕಳಾಗದಂಗೆ ಆಪ್ರೇಷನ್ ಮಾಡ್ಕೊಂಡವರಾದರೂ ಅಷ್ಟೇ, ನಾವಾದರೂ ಅಷ್ಟೇ, ನೀವಾದರೂ ಅಷ್ಟೇ, IUIಗೆ ಸಂಬಂಧಪಟ್ಟವರಾದರೂ ಅಷ್ಟೇ, ಅವರು ಶುಗರ್ ಅಂಶ ಕಡಿಮೆ ತೊಗೋಬೇಕು, ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆ ತೊಗೋಬೇಕಾಗತ್ತೆ. ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆ ಅಂತಂದರೆ ಅನ್ನ, ಚಪಾತಿ ಇವೆಲ್ಲ ಕಡಿಮೆ ಮಾಡಬೇಕಾಗತ್ತೆ. ಪ್ರೋಟೀನ್ ಅಂಶ ಜಾಸ್ತಿ ತೊಗೋಬೇಕಾಗತ್ತೆ. ಪ್ರೋಟೀನ್ ಅಂಶ ಜಾಸ್ತಿ ಅಂತಂದರೆ ದ್ವಿದಳ ಧಾನ್ಯಗಳು, ಮೊಳಕೆ ಕಟ್ಟಿದ ಕಾಳು ಇಂಥವು ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ. ಚಪಾತಿ ಕಡಿಮೆ ತೊಗೊಂಡು ಪಲ್ಯ ಜಾಸ್ತಿ ಯೂಸ್ ಮಾಡಬೇಕು. ಅಥವಾ ಅನ್ನ ಕಡಿಮೆ ತೊಗೊಂಡು ಸಾಂಬಾರು ಜಾಸ್ತಿ, ಯಾಕಂದರೆ ಸಾಂಬಾರಲ್ಲಿ ಬೇಳೆ ಇರುತ್ತೆ ಆ ಥರ. ಅಥವಾ ಅನ್ನ ತೊಗೊಂಡು ಪಲ್ಯ ಜಾಸ್ತಿ ತೊಗೋಬೇಕು, ಅನ್ನ ಕಡಿಮೆ ತೊಗೋಬೇಕು. ಸ್ವೀಟ್ಗಳು, ಗೆಡ್ಡೆ ಗೆಣಸು, ಆಲೂಗಡ್ಡೆ ಇಂಥವೆಲ್ಲ ಕಡಿಮೆ ತೊಗೋಬೇಕಾಗತ್ತೆ. ಸೊ ಅಲ್ಟಿಮೇಟ್ಲಿ ಪ್ರೋಟೀನ್ ಜಾಸ್ತಿ ಇರಬೇಕು ಆಹಾರದಲ್ಲಿ. ಸೊಪ್ಪು, ತರಕಾರಿ, ಹಾಲು, ಹಣ್ಣು ಇಂಥವು ಜಾಸ್ತಿ ತೊಗೋಬೇಕು. ಅನ್ನ, ಗೋಧಿ, ಸ್ವೀಟ್ ಪದಾರ್ಥ, ಉಪ್ಪು, ಸಕ್ಕರೆ ಇಂಥವೆಲ್ಲ ಕಡಿಮೆ ತಗೊಳ್ಬೇಕಾಗತ್ತೆ. ಇದು ನಾರ್ಮಲ್ ಡಯಟು, ಇದು ಒಳ್ಳೆ ಡಯಟು. ಇದರಿಂದ ದೇಹ ಪ್ಯೂರಿಫೈ ಆಗುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಅಂತ ಏನು ಪ್ರೊಡ್ಯೂಸ್ ಆಗುತ್ತೆ ಬೇಕು ನಮಗೆ ದೇಹಕ್ಕೆ, ಅದು ಉತ್ಪಾದನೆ ಆಗುತ್ತೆ. ಎಗ್ಗದು ಕೆಪ್ಯಾಸಿಟಿ ಚೆನ್ನಾಗಾಗುತ್ತೆ, ಕ್ವಾಲಿಟಿ ಆಫ್ ಎಗ್ ಇಂಪ್ರೂವ್ ಆಗುತ್ತೆ. ಸೊ ಇದು ವೆಯ್ಟ್ ರಿಡಕ್ಷನ್ಗೆ ಅಂತ ನಾನು ಹೇಳ್ತಾ ಇಲ್ಲ, ಪ್ರೆಗ್ನೆನ್ಸಿ ಆಗಬೇಕು ಅನ್ನೋರು ಕೂಡ ಇದೇ ಥರ ಡಯಟ್ ಫಾಲೋ ಮಾಡಬೇಕಾಗತ್ತೆ. ಪ್ರೆಗ್ನೆನ್ಸಿ ಅಂತ ಅಂದ್ಕೊಂಡಿರೋರು ಕೂಡ ಈ ಥರ ಒಂದು ಡಯಟ್ ಫಾಲೋ ಮಾಡಿದ್ರೆ ಬೇಗ ಪ್ರೆಗ್ನೆಂಟ್ ಹೌದು, ಇದು ಅವರು ಸಹಾಯ ಆಗುತ್ತೆ ಅವ್ರಿಗೆ. ಓಕೆ ಮ್ಯಾಮ್. ನೆಕ್ಸ್ಟ್ ಇನ್ನು ನಾವು ವೀರ್ಯನು ಅಂತ ಅಂದರೆ ಸ್ಪರ್ಮ್ನ ಯಾವ ರೀತಿ ನೀವು ಸಿದ್ಧಪಡಿಸ್ತೀರಾ? ಬಿಕಾಸ್ ತುಂಬ ಗೊಂದಲ ಇರುತ್ತೆ, ಯಾವ ಥರ ಮಾಡ್ತಾರೆ, ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಮೂಲಿ ನಮ್ಮಂಥ ನಾರ್ಮಲ್ ಪೀಪಲ್ಸ್ಗೆ ಅಷ್ಟಾಗಿ ಗೊತ್ತಾಗಿರಲ್ಲ. ಸೊ ಅದ್ರ ಬಗ್ಗೆ ತುಂಬ ವಿವರವಾಗಿ ಹೇಳೋದಾದರೆ ನೀವು ಯಾವ ಥರ ಅದನ್ನು, ಯಾವ ಒಂದು ಪ್ರೊಸೀಜರ್ ಮೇಲೆ ಅದನ್ನು ಫಾಲೋ ಮಾಡ್ತೀರಾ ಅಂತ. ಹೌದು, ಈ ಯಾವ ಲೇಡಿ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾರೋ ಅವರ ಜೊತೆಗೆ ಅವರ ಹಸ್ಬೆಂಡು ಬರಬೇಕಾಗತ್ತೆ, ದಂಪತಿ ಸಮೇತ ಬರಬೇಕಾಗತ್ತೆ. ಯಾಕಂದರೆ ಈ ಪ್ರೆಗ್ನೆನ್ಸಿ ಆಗಬೇಕು ಅನ್ನೋದು ಇಬ್ಬರಿಗೂ ಸಂಬಂಧಪಟ್ಟ ವಿಚಾರ. ನಾವು ಅವ್ರಿಗೇನು ಹೇಳ್ತೀವಿ ಗಂಡಸರಿಗೆ ಅಂತಂದರೆ, ನಿಮ್ಮದು ಸೆಮೆನ್ ನಾವು ಟೆಸ್ಟಿಗೆ ತೊಗೊಳ್ತೀವಿ ಅಂತ. ಫಸ್ಟಿಗೆ ನಾವು ಟೆಸ್ಟಿಗೆ ತೊಗೊಳ್ತೀವಿ. ಟೆಸ್ಟಿಗೆ ತೊಗೊಂಡು ಇದು ರಿಪೋರ್ಟಿಂದ ನಾವು ಯಾವ ಟ್ರೀಟ್ಮೆಂಟ್ ಕೊಡ್ಬೋದು. ಆಗಲೇ ಹೇಳಿದೆ ನೋಡಿ, ತುಂಬ ಕೌಂಟ್ ಕಡಿಮೆ ಇತ್ತು, 5 ಮಿಲಿಯನ್ 2 ಮಿಲಿಯನ್ ಕೌಂಟ್ ಕಡಿಮೆ ಆ ಥರ ಎಲ್ಲ ಇದ್ದವರಿಗೆ ನಾವು IUIಯಿಂದ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಸೊ ನಾವು ಅವ್ರನ್ನ IVFಗೆ ಆ ಕ್ಯಾಂಡಿಡೇಟ್ನ ನಾವು ಪ್ರಮೋಟ್ ಮಾಡಬೇಕಾಗತ್ತೆ, ಯಾಕೆಂದರೆ ಅವ್ರು ಸುಮ್ಮನೆ ದುಡ್ಡು ದಂಡ ಆಗುತ್ತೆ. ಸೊ ವೆರಸ್ IUIಗೆ ಅಂತ ನಾವು ಯಾರನ್ನು ಕನ್ಸಿಡರ್ ಮಾಡ್ತೀವೋ ಆ ಟೈಮ್ನಲ್ಲಿ, ಈವನ್ IVFಗಾದರೂ ಅಷ್ಟೇ, ಅವ್ರು ಫಸ್ಟ್ ಸೆಮೆನ್ ಅನಾಲಿಸಿಸ್ ಆದ ಮೇಲೆ ಅವರ ಸ್ಯಾಂಪಲನ್ನು ವೈಡ್ ಮೌತ್ಡ್ ಕಂಟೈನರ್, ಅಂದರೆ ಅದಕ್ಕೆ ಪರ್ಟಿಕ್ಯುಲರ್ ಕಂಟೈನರ್ ಇರುತ್ತೆ ನಮ್ಮಲ್ಲಿ, ಬಾಯಿ ಅಗಲ ಇರುವಂಥ ಚಿಕ್ಕ
ಬಾಟ್ಲುಗಳು, ಬಾಟ್ಲದು ತೂತು ತುಂಬ ಚಿಕ್ಕದು, ಅದು ಸ್ಯಾಂಪಲೇ ಒಳಗೆ ಹೋಗಲ್ಲ, ಅರ್ಧ ಚೆಲ್ಲೋಗುತ್ತೆ. ಸೊ ಅಕೌಂಟ್ ನ್ಯಾಚುರಲಿ ಕಡಿಮೆ ಬರುತ್ತೆ, ಕ್ವಾಂಟಿಟಿ ನ್ಯಾಚುರಲಿ ಕಡಿಮೆ ಬರುತ್ತೆ. ಸೊ ನಮ್ಮಲ್ಲೇ ಇರುವಂಥ ಬಾಟ್ಲೇ ಕೊಡಬೇಕಾಗತ್ತೆ. ಅದು ವೈಡ್ ಮೌತ್ಡ್ ಬಾಟ್ಲಾಗಿರುತ್ತೆ ಒಂದು. ಎರಡನೇದು ಅದು ಟಾಕ್ಸಿನ್ ಫ್ರೀ, ಅಂದರೆ ಪ್ಲಾಸ್ಟಿಕ್ ಆದರೂ ಕೂಡ ಅದು ಸ್ಪರ್ಮನ್ನು ಹಾಳು ಮಾಡುವಂತಹ ಪ್ಲಾಸ್ಟಿಕ್ ಅಲ್ಲದಂಥ ಮೆಟೀರಿಯಲ್ ಆಗಿರುತ್ತೆ ಎರಡನೇದು. ಮೂರನೇದು ಸ್ಟೆರೈಲ್ ಇರುತ್ತೆ ಬಾಟ್ಲು, ಅಂದರೆ ಬಾಟ್ಲು ಕ್ಲೀನಾಗಿರುತ್ತೆ. ಅದು ಸ್ಟೆರೈಲ್ ಡಿಸ್ಪೋಸಬಲ್ ಬಾಟ್ಲುಗಳೇ ಬರೋದು. ಆ ಬಾಟ್ಲುಗಳನ್ನೇ ಕೊಡಬೇಕಾಗತ್ತೆ ನಾವು. ಇದನ್ನೇ ಕೊಡ್ತೀವಿ, ಒಂದನೇ ವಿಚಾರ. ಎರಡನೇ ವಿಚಾರ, ಅವರು ಮನೆಯಿಂದ ಸ್ಯಾಂಪಲ್ ತರಂಗಿಲ್ಲ ಗಂಡಸರು, ನಮ್ಮ ಲ್ಯಾಬಲ್ಲೇ ಕೊಡಬೇಕಾಗತ್ತೆ. ಯಾಕಂದರೆ ಒಂದು ಫ್ರೆಶ್ ಸ್ಯಾಂಪಲ್ ಇರಬೇಕಾಗತ್ತೆ ನಮಗೆ. ಮನೆಯಿಂದ ತರೋತ್ತಿಗೆ ಅದು ಸಿಗ್ನಲಲ್ಲಿ ನಿಂತು ಅವ್ರು ಬರೋತ್ತಿಗೆ ಆಲ್ರೆಡಿ ಒಂದು 20 ನಿಮಿಷ ಆಗಿರುತ್ತೆ, ಅರ್ಧ ಭಾಗ ಸ್ಪರ್ಮ್ ಅದರಲ್ಲಿ ಸತ್ತು ಹೋಗ್ಬಿಟ್ಟಿರುತ್ತೆ. ಸೊ ನಮಗೆ ಫ್ರೆಶ್ ಸ್ಯಾಂಪಲ್ ಬೇಕಾಗುತ್ತೆ. ಅಲ್ಲದೇ ನಮಗೆ ಸ್ಯಾಂಪಲ್ ಐಡೆಂಟಿಫಿಕೇಷನಿಗೆ ಮನೆಯಿಂದ ಅವ್ರ ಸ್ಯಾಂಪಲ್ ತಂದರೆ ಏನು ಪ್ರಾಬ್ಲಮ್ ಆಗಬಹುದು ಅಂತಂದರೆ, ಕೆಲವ್ರದ್ದು ಏನೇನೋ ವಿಚಾರಗಳಿರೋದ್ರಿಂದ ಯಾರ್ದೋ ಬೇರೆಯವರ ಸ್ಯಾಂಪಲ್ ತರೋದು, ಈ ಥರ ಎಲ್ಲ ಲೀಗಲ್ ಪ್ರಾಬ್ಲಮ್ಸ್ ಆಗುತ್ತೆ. ಈ ಥರ ನಾವು ಸ್ಯಾಂಪಲ್ಗಳು ಮಿಕ್ಸ್ ಆಗಬಾರ್ದು ನಮಗೆ. ಅದಕ್ಕೋಸ್ಕರ ಅವ್ರು ಲ್ಯಾಬಲ್ಲೇ ಕೊಟ್ಟು ಆ ಬಾಟ್ಲಿಗೆ ಐಡೆಂಟಿಫಿಕೇಷನ್ ಲೇಬಲ್ಲು ಕೂಡ ಇರುತ್ತೆ, ಇಂಥ ಮನುಷ್ಯನದ್ದೇ ಸ್ಯಾಂಪಲ್ ಅಂತ. ಯಾಕಂದರೆ ಇದು ಮುಂದೆ ತುಂಬ ತೊಂದರೆ ಆಗುವಂಥ ವಿಚಾರ. ಸ್ಯಾಂಪಲ್ಗಳೆಲ್ಲ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳದೆ ಹೋದರೆ ಇದಕ್ಕೆ ಎಕ್ಸ್ಟ್ರಾ ಪ್ರಿಕಾಷನ್ಸ್ ಜಾಸ್ತಿ ಗಮನ ಕೊಡಬೇಕಾಗತ್ತೆ. ಸೊ ಈ ಕಾರಣಕ್ಕೋಸ್ಕರ ಅವ್ರ ಮನೆಯಿಂದ ಸ್ಯಾಂಪಲ್ ತರಂಗಿಲ್ಲ. ಎರಡನೇ ವಿಚಾರ, ಅಲ್ಲೇ ಸ್ಯಾಂಪಲ್ ಕೊಡಬೇಕು. ಸ್ಯಾಂಪಲ್ ಕೊಟ್ಟು 20 ನಿಮಿಷ ಸ್ಯಾಂಪಲನ್ನು ಇಟ್ಟ ಮೇಲೆ ಅದು ಸ್ವಲ್ಪ ಸ್ಯಾಂಪಲ್ ರೆಸ್ಟ್ ಆಗುತ್ತೆ. ಅದರಲ್ಲಿರುವಂಥ ಬೇಡದ ಅಂಶ, ಅಂದರೆ ಒಂಥರ ಕ್ಲಾಟ್ ಥರ ಫಾರ್ಮ್ ಆಗಿರೋದು ಬಿಡಿಸ್ಕೊಳ್ಳುತ್ತೆ, ಸ್ಪರ್ಮ್ಗಳು ಸ್ವಲ್ಪ ಮೂವ್ಮೆಂಟ್ ಸ್ಟಾರ್ಟ್ ಆಗ್ತವೆ. ಅಂಥ ಟೈಮ್ನಲ್ಲಿ ಅದನ್ನು ಪ್ರೊಸೆಸ್ ಮಾಡ್ತೀವಿ. ಪ್ರೊಸೆಸ್ ಅಂದರೆ ಅಲ್ಟಿಮೇಟ್ಲಿ ಏನು ಮಾಡ್ತೀವಿ ಅಂದರೆ ಇದರಲ್ಲಿ ಬೇಡದ ಅಂಶವನ್ನು ತೆಗಿತೀವಿ. ಬೇಡದ ಅಂಶ ಅಂದರೆ ಯಾವುದು? ಪ್ರಾಸ್ಟಾಗ್ಲ್ಯಾಂಡಿನ್ ಅಂತ ಕೆಲವಿರುತ್ತೆ, ಜೊತೆಗೆ WBC ವೈಟ್ ಬ್ಲಡ್ ಸೆಲ್ಸು, ರೌಂಡ್ ಸೆಲ್ಸು, ರೆಡ್ ಬ್ಲಡ್ ಸೆಲ್ಸು, ಅಂದರೆ ಇವೆಲ್ಲ ಬೇಡದ ಅಂಶ. ಬೇಕಾಗಿರೋ ಅಂಶವನ್ನು ಮಾತ್ರ ಸಪ್ರೇಟ್ ಮಾಡ್ತೀವಿ. ಚೆನ್ನಾಗಿರುವ ಸ್ಪರ್ಮ್ಗಳನ್ನ ಮಾತ್ರ ಕಲೆಕ್ಟ್ ಮಾಡಿಕೊಂಡು ಅದನ್ನು ನಾವು ಆ ಲೇಡಿಯ ಯೂಟ್ರಸ್ ಒಳಗಡೆ ಬಿಡ್ತೀವಿ. ಅಥವಾ ನಾವು IVFನಲ್ಲಿ ಅದನ್ನು IVFಗೆ ಆ ಸ್ಯಾಂಪಲ್ನ ಯೂಸ್ ಮಾಡ್ಕೊತೀವಿ. ಬಟ್ ಈ ಥರ ಸ್ಪರ್ಮ್ನ ಪ್ರೊಸೆಸ್ ಮಾಡೇ ಯೂಸ್ ಮಾಡ್ಕೊಬೇಕಾಗತ್ತೆ. ಅದರಲ್ಲಿ ಇರುವಂತಹ ಬೇಡದ ಅಂಶಗಳನ್ನೆಲ್ಲ, ಪ್ರಾಸ್ಟಾಗ್ಲ್ಯಾಂಡಿನು ಅಂಥವನ್ನೆಲ್ಲ ನಾವು ಯೂಸ್ ಮಾಡ್ಕೊಳಕ್ಕೆ ಹೋದರೆ ಅದು ಯೂಟ್ರಸ್ ಒಳಗೆ ಹಾಕಿದರೆ ಯೂಟ್ರಸ್ ಕಾಂಟ್ರಾಕ್ಟ್ ಆಗಿ ಆ ಸ್ಯಾಂಪಲ್ಲು ಹೊರಗಡೆ ಚೆಲ್ಲಿ ಹೋಗುತ್ತೆ. ಜೊತೆಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಬಹಳ ಕಡಿಮೆ ಆಗುತ್ತೆ. ಸೊ ಇದನ್ನು ಶುದ್ಧೀಕರಿಸಿನೇ ನಾವು ಆ ವೀರ್ಯವನ್ನು ಮುಂದೆ ಯಾವ ಕೆಲಸಕ್ಕೆ ಬೇಕೋ ನಾವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಮ್ಯಾಮ್, ನೆಕ್ಸ್ಟ್ ಇನ್ನು ಅಂಡಾಣುಗಳು ಅಂದರೆ ಏನು, ಅದು ಯಾವ ಥರ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡೋದಾದರೆ, ಅದ್ರ ಬಗ್ಗೆ ತುಂಬ ವಿವರವಾಗಿ ಹೇಳೋದಾದರೆ, ಅರ್ಥ ಆಗೋ ಥರ ಅಂತ ಹೇಳೋದಾದರೆ ಅಂಡಾಣುಗಳ ಬಗ್ಗೆ. ಅಂಡಾಣು ಅಂತಂದರೆ ಎಗ್ಸ್, ಲೇಮನ್ ಟರ್ಮ್ನಲ್ಲಿ ಹೇಳಬೇಕಂತಂದರೆ ಸಾಮಾನ್ಯ ಮನುಷ್ಯನ ಅಥವಾ ಆಡು ಭಾಷೆಯಲ್ಲಿ ಹೇಳಬೇಕಂದ್ರೆ ಎಗ್ ಅಂತ ಹೇಳ್ತೀವಿ ಅಥವಾ ಮೊಟ್ಟೆ ಅಂತ ಹೇಳ್ತೀವಿ. ನಾವು ಅದನ್ನು ಓವಮ್ ಅಂತೀವಿ. ಅಂದರೆ ಇದು ಅಂಡಾಣು ಅಂತ. ಅಂಡಾಣು ಅಂತಂದರೆ ಇದು ಪೂರ್ತಿಯಾಗಿ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಮಾತ್ರ ವಿಚಾರ. ಇದರಲ್ಲಿ ಗಂಡು ಮಕ್ಕಳಿಗೆ, ಈಗ ವೀರ್ಯ ಹೇಗೆ ಗಂಡು ಮಕ್ಕಳಿಗೆ ಮಾತ್ರ ಸಂಬಂಧಪಟ್ಟಿರುವಂಥ ಶಬ್ದವೋ ಸ್ಪರ್ಮ್ ಅನ್ನೋದು, ಅದೇ ಥರ ಈ ಅಂಡಾಣು ಅಥವಾ ಎಗ್ ಅಥವಾ ಮೊಟ್ಟೆ ಅಥವಾ ಓವಾ ಅಂತಂದರೆ ಇದು ಲೇಡೀಸಿಗೆ ಮಾತ್ರ ಸಂಬಂಧಪಟ್ಟ ವಿಚಾರ. ಎಲ್ಲವೂ ನಾರ್ಮಲ್ ಆಗಿದ್ದರೆ ಆಕೆಯ ದೇಹದಲ್ಲಿ, ನಾನಾಗಲೇ ಹೇಳಿದಾಗೆ ಹಾರ್ಮೋನ್ ಅನ್ನೋ ವಿಷಯ ಎಲ್ಲ ಪರ್ಫೆಕ್ಟ್ ಆಗಿತ್ತು ಅಂತಂದರೆ ಅವಳು ಎವ್ರಿ ಮಂತ್ ಪ್ರತಿ ತಿಂಗಳು ಒಂದು ಅಂಡಾಣು, ಒಂದು ಮೊಟ್ಟೆಯನ್ನು ಅರೌಂಡ್ 14th ಡೇ ಆಫ್ ಪೀರಿಯಡ್ಸ್ ಆಗಿದ್ದ ದಿವಸವನ್ನು, ಬ್ಲೀಡಿಂಗ್ ಸ್ಟಾರ್ಟ್ ಆಗಿದ್ದ ದಿವಸವನ್ನು ಫಸ್ಟ್ ಡೇ ಆಫ್ ಪೀರಿಯಡ್ಸ್ ಅಂತ ಕರಿತೀವಿ. ಆ ಥರ ಅರೌಂಡ್ 14th ಡೇ, ಅಂದರೆ ಅರೌಂಡ್ ಅಂತ ಯಾಕೆ ಹೇಳ್ತೀವಿ ಅಂದರೆ 12ನೇ ದಿವಸನೂ ಆಗ್ಬೋದು, 16ನೇ ದಿವಸನೂ ಆಗ್ಬೋದು, ಒಂದು ರೇಂಜ್ ಇರುತ್ತೆ. ಆ ಟೈಮ್ನಲ್ಲಿ ಎವ್ರಿ ಮಂತ್ ಒಂದು ಅಂಡಾಣುವನ್ನು ಪ್ರೊಡ್ಯೂಸ್ ಮಾಡ್ತಾಳೆ. ಅದು ಓವರಿ ಅಂದರೆ ಅಂಡಾಶಯದಿಂದ ಪ್ರೊಡ್ಯೂಸ್ ಆಗುತ್ತೆ. 2 ಅಂಡಾಶಯ ಇರೋದ್ರಿಂದ ಒಂದು ತಿಂಗಳು ಒಂದು ಅಂಡಾಶಯದಲ್ಲಿ ಪ್ರೊಡ್ಯೂಸ್ ಆಯಿತು ಅಂದರೆ ಬರುವ ತಿಂಗಳು ಇನ್ನೊಂದು ಅಂಡಾಶಯ, ಅಂದರೆ ಆಲ್ಟರ್ನೇಟ್. ಜನವರಿನಲ್ಲಿ ರೈಟ್ ಸೈಡಲ್ಲಿ ಪ್ರೊಡ್ಯೂಸ್ ಆದರೆ ಜನವರಿನಲ್ಲಿ ರೈಟ್ ಸೈಡೇ ಪ್ರೊಡ್ಯೂಸ್ ಆಗುತ್ತೆ ಅಂತಲ್ಲ, ಆದರೆ ಫೆಬ್ರವರಿನಲ್ಲಿ ಲೆಫ್ಟ್ ಸೈಡಲ್ಲಿ, ಮಾರ್ಚಲ್ಲಿ ರೈಟ್ ಸೈಡಲ್ಲಿ, ಈ ಥರ ಎವ್ರಿ ಮಂತ್ ಆ ಓವರಿಯಿಂದ ಒಂದು ಅಂಡಾಣು ಪ್ರೊಡ್ಯೂಸ್ ಆಗುತ್ತೆ. ಆ ಅಂಡಾಣು ಫಲೋಪಿಯನ್ ಟ್ಯೂಬ್ ಅಂತ ಇರುತ್ತೆ, ಆ ಯೂಟ್ರಸ್ ಪಕ್ಕ ಟ್ಯೂಬ್ ಇರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ ನೋಡಿ. ಆ ಥರ ಟ್ಯೂಬಿನಿಂದ ಈ ಅಂಡಾಣುವನ್ನು ಹೀರ್ಕೊಳ್ಳುತ್ತೆ. ಆ ಟ್ಯೂಬ್ ಮೂಲಕ ಅದು ಅಂಡಾಣು ಫಲೋಪಿಯನ್ ಟ್ಯೂಬ್ ಒಳಗಡೆ ಸೇರಿಕೊಂಡು ಅಲ್ಲಿ ಪ್ರೆಗ್ನೆನ್ಸಿ ಆಗುತ್ತೆ.
ಸೊ ಎಲ್ಲ ನಾರ್ಮಲ್ ಇತ್ತು ಅಂದರೆ ಅವರಿಗೆ ಮನೆಯಲ್ಲಿ ಪ್ರೆಗ್ನೆನ್ಸಿ ಆಗೋದೇ ಹೀಗೆ. ಯಾಕಂದರೆ ಅವರು ಅರೌಂಡ್ 10th ಡೇಯಿಂದ 20th ಡೇ ಒಳಗಡೆ ಪೀರಿಯಡ್ಸ್ ಆಗಿ 10ನೇ ದಿವಸದಿಂದ ಮಧ್ಯಭಾಗದಲ್ಲಿ ಅವರು ಪ್ರೆಗ್ನೆನ್ಸಿ ಆಗೋದಕ್ಕೆ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾರೆ. ಎಗ್ ಮಂತ್ಲಿ ಕರೆಕ್ಟಾಗಿ ರಿಲೀಸ್ ಆಗುತ್ತೆ, ಬೇರೆ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಸೊ ಅರೌಂಡ್ 14th ಡೇ ಎಗ್ ರಿಲೀಸ್ ಆದಾಗ ಅದು ಸ್ಪರ್ಮ್ ಜೊತೆ ಮಿಕ್ಸ್ ಆಗಿ ತಂತಾನೆ ಪ್ರೆಗ್ನೆನ್ಸಿ ಆಗುತ್ತೆ. ಅದು ನಾರ್ಮಲ್ ಆಗಿ ಎಲ್ಲ ಇದ್ದರೆ ಈ ಥರ ಪ್ರೆಗ್ನೆನ್ಸಿ ಆಗುತ್ತೆ. ನಾನಾಗಲೇ ಹೇಳಿದೆ ನೋಡಿ, ಅಂಡಾಶಯ ನಾರ್ಮಲ್ ಇರಬೇಕು, ಆವಾಗ ಎಗ್ ರಿಲೀಸ್ ಆಗುತ್ತೆ. ಹಾರ್ಮೋನ್ ಕರೆಕ್ಟಾಗಿತ್ತು ಅಂತಂದರೆ ಎಗ್ ಪ್ರೊಡ್ಯೂಸ್ ಆಗುತ್ತೆ. ಆಮೇಲೆ ಎಗ್ ರಪ್ಚರ್ ಆಗುತ್ತೆ, ಆ ಫಲೋಪಿಯನ್ ಟ್ಯೂಬಿಂದ ಆ ಎಗ್ಗನ್ನು ಹೀರ್ಕೊಳ್ಳುತ್ತೆ. ಸೊ ಫಲೋಪಿಯನ್ ಟ್ಯೂಬು ನಾರ್ಮಲ್ ಇರಬೇಕು. ಸೊ ಎಲ್ಲವೂ ನಾರ್ಮಲ್ ಇತ್ತು ಅಂತಂದರೆ ಈ ಅಂಡಾಣು ಹೆಲ್ದಿ ಅಂಡಾಣು ಆಗಿರುತ್ತೆ. ಆಗ ಅದರಿಂದ ತಂತಾನೆ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸ್ ಇರುತ್ತೆ. ಇದು ಬಂದು ನಾರ್ಮಲ್ ಅವರಿಗೆ. ಇನ್ನು IUI ಅವ್ರನ್ನಲ್ಲಿ ಏನು ಮಾಡ್ತೀವಿ ನಾವು, ಈ ಅಂಡಾಣುವಿನ ಬೆಳವಣಿಗೆಗೆ ನಾವು ಸಹಾಯ ಮಾಡ್ತೀವಿ. ಅವರಿಗೆ ಸ್ಕ್ಯಾನ್ ಮಾಡ್ತೀವಿ, ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಇಂಜೆಕ್ಷನ್ಸ್ ಕೊಡ್ತೀವಿ. ಮತ್ತೆ ಮತ್ತೆ ಪದೇ 3 ದಿವಸಕ್ಕೋ 4 ದಿವಸಕ್ಕೋ ಒಂದೊಂದು ಸತಿ ಡೈಲಿ ಸ್ಕ್ಯಾನ್ ಮಾಡಿ ಅಂಡಾಣು ಡೆವಲಪ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ತೀವಿ. ನಮಗೊಂದು ಪರ್ಟಿಕ್ಯುಲರ್ ಸೈಜ್ ಬಂದಾಗ ಆ ಅಂಡಾಣು ರಪ್ಚರ್ ಆಗೋದಕ್ಕೆ, ಅಂದರೆ ನಾರ್ಮಲ್ ಆದಾಗ ಹೇಗೆ ರಪ್ಚರ್ ಆಗುತ್ತೆ ನೋಡಿ, ಅದೇ ಥರ ರಪ್ಚರ್ ಆಗಲಿ ಅಂತ ನಾವು ಇಂಜೆಕ್ಷನ್ ಕೊಡ್ತೀವಿ. ಅದು ಮತ್ತೆ ಫಲೋಪಿಯನ್ ಟ್ಯೂಬಲ್ಲಿ ಹೀರ್ಕೊಂಡು ನಾವು ಸ್ಪರ್ಮ್ ಹಾಕಿರ್ತೀವಿ, ಪ್ರೆಗ್ನೆನ್ಸಿ ಆಗುತ್ತೆ. IVFಗೆ ಬಂದು ಇನ್ನೂ ಒಂದು ಕೈ ಮುಂದೆ ನಾವೇನು ಮಾಡ್ತೀವಿ, ಅಂಡಾಣು ರಪ್ಚರ್ ಆಗೋದಕ್ಕೆ, ಅಂದರೆ ಎವ್ರಿ ಮಂತು ಅಂಡಾಶಯದಿಂದ ರಿಲೀಸ್ ಆಗದೇ ಇರೋ ಥರ ನಾವು ನೋಡ್ಕೊಳ್ತೀವಿ. ನಮ್ಗೆ ಅದು ರಿಲೀಸ್ ಆಗಬಾರ್ದು. ಅದಕ್ಕೆ ಮುಂಚೆನೇ ನಾವು ಅಂಡಾಶಯದಿಂದ ಈ ಅಂಡಾಣುಗಳನ್ನು, ಅರ್ಥಾತ್ ಈ ಎಗ್ಗಳನ್ನ ನಾವೇ ಹೀರಿಕೊಂಡು ಅದನ್ನು ಮುಂದೆ ಲ್ಯಾಬಲ್ಲಿ ನಮ್ಮ ಕಂಟ್ರೋಲಲ್ಲಿ ನಾವು ಅದರ ಮೇಲೆ ಕೆಲಸ ಮಾಡ್ತೀವಿ. ಈ ಅಂಡಾಣು ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದು, ಅರ್ಥವಾಗುವಂತೆ ಹೇಳೋದು ಅಂತಂದರೆ ಇಷ್ಟು. ಎಸ್ ಮ್ಯಾಮ್. ಇನ್ನು ಭ್ರೂಣ ಅಂದರೆ ಏನು ಮ್ಯಾಮ್? ಬಿಕಾಸ್ ಭ್ರೂಣ ಯಾವ ಥರ ಫಾರ್ಮ್ ಆಗುತ್ತೆ ಅನ್ನೋದು ತುಂಬ ಜನ ಗೊತ್ತಿಲ್ಲ. ಇನ್ನು ಭ್ರೂಣ ಅಂದರೆ ಕೆಲವು ಜನ ಬೇರೆ ಏನೋ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಭ್ರೂಣ ಅಂದರೆ ಏನು ಮೆಡಿಕಲ್ ಟರ್ಮ್ ಪ್ರಕಾರ ನೀವು ಹೇಳೋದಾದರೆ? ಹಾಂ, ಈಗ ನೋಡಿ, ಆಗ ಹೇಳಿದೆ ವೀರ್ಯ ಅಂತಂದರೆ ಗಂಡಸಿಗೆ ಸಂಬಂಧಪಟ್ಟಿದ್ದು. ಅವರದು ಪ್ರೆಗ್ನೆನ್ಸಿ ಆಗಬೇಕು ಅಂದರೆ ದಟ್ ಈಸ್ ಅ ಬೇಸಿಕ್ ಎಲಿಮೆಂಟ್, ಆ ಸ್ಪರ್ಮ್ ಅನ್ನೋದು. ಎಗ್ ಅನ್ನೋದು ಹೆಂಗಸರಿಗೆ ಸಂಬಂಧಪಟ್ಟಿದ್ದು, ಅರ್ಥಾತ್ ಆ ಮೊಟ್ಟೆ ಅನ್ನೋದು ಅದರಿಂದನೇ ಪ್ರೆಗ್ನೆನ್ಸಿ ಆಗೋದು. ಸೊ ಸ್ಪರ್ಮ್ ಪ್ಲಸ್ ಎಗ್ ಎರಡೂ ಮಿಕ್ಸ್ ಆಯಿತು ಅಂತಂದರೆ ಆಗ ಏನು ಫಾರ್ಮ್ ಆಗುತ್ತೆ ಅದನ್ನು ಭ್ರೂಣ ಅಂತ ಹೇಳ್ತೀವಿ, ಅಥವಾ ಅದು ಎಂಬ್ರಿಯೋ ಅಂತ. ಈ ಮೇಲ್ ಫ್ಯಾಕ್ಟರ್ ಜೊತೆ ಫೀಮೇಲ್ ಫ್ಯಾಕ್ಟರ್ ಮಿಕ್ಸ್ ಆದರೆ ಏನು ಪ್ರೊಡ್ಯೂಸ್ ಆಗುತ್ತೋ ಅದನ್ನು ನಾವು ಎಂಬ್ರಿಯೋ ಅಥವಾ ಭ್ರೂಣ, ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಎಂಬ್ರಿಯೋ ಅಂತೀವಿ, ಕನ್ನಡದಲ್ಲಿ ಭ್ರೂಣ ಅಂತೀವಿ. ಈ ಭ್ರೂಣ ಅನ್ನೋದು ಅಗೇನ್ ತಾನೇ ಮನೆಯಲ್ಲಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದಾಗ ಎಲ್ಲವೂ ಚೆನ್ನಾಗಿದ್ದಾಗ ನಾರ್ಮಲ್ಲಾಗೇ ಭ್ರೂಣ ಪ್ರೊಡ್ಯೂಸ್ ಆಗುತ್ತೆ. ಒಂದು ಭ್ರೂಣ ಪ್ರೊಡ್ಯೂಸ್ ಆಗುತ್ತೆ. ಎಗ್ ಒಂದು ರಿಲೀಸ್ ಆಗಿರುತ್ತೆ ನೋಡಿ, ಬಟ್ ಸ್ಪರ್ಮ್ ಅಂತೂ ಮಿಲಿಯಾಂತರ ಸ್ಪರ್ಮ್ಸ್ ಬರುತ್ತೆ. ಬಟ್ ಮಿಲಿಯಾಂತರ ಸ್ಪರ್ಮ್ ಬಂದರೂ ಕೂಡ ಆ ಒಂದು ಎಗ್ ಜೊತೆ ಸ್ಪರ್ಮ್ ಮಿಕ್ಸ್ ಆದಾಗ ಒಂದು ಭ್ರೂಣ ಫಾರ್ಮ್ ಆಗುತ್ತೆ. ದಟ್ ವಿಲ್ ಬಿ ಅ ವೆರಿ ಹೆಲ್ದಿ ಎಂಬ್ರಿಯೋ ಆರ್ ಚೆನ್ನಾಗಿರುವಂಥ ಕ್ವಾಲಿಟಿ ಭ್ರೂಣ ಫಾರ್ಮ್ ಆಗುತ್ತೆ. ನಾವು ಇದನ್ನು IUIನಲ್ಲಿ ಈ ಎಗ್ ಏನು ಪ್ರೊಡ್ಯೂಸ್ ಆಗೋ ಥರ ನಾವು ಅವ್ರಿಗೆ ಸಹಾಯ ಮಾಡಿ ಅದು ಫಲೋಪಿಯನ್ ಟ್ಯೂಬಲ್ಲಿ ಹೀರ್ಕೊಂಡಾಗ ಆ ಟೈಮಿಗೆ ಸರಿಯಾಗಿ ಆ ಎಗ್ ಬರುವಂಥ ಟೈಮನ್ನು ನಾವು ನೋಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಸ್ಪರ್ಮ್ಗಳನ್ನ ಪ್ರೊಸೆಸ್ ಮಾಡಿ, ಅಂದರೆ ಆಗಲೇ ಹೇಳಿದ ಹಾಗೆ ಚೆನ್ನಾಗಿರುವ ಸ್ಪರ್ಮ್ಗಳನ್ನ ಮಾತ್ರ ತಗೊಂಡು ಗರ್ಭಕೋಶದ ಒಳಗಡೆ ಬಿಟ್ಟಾಗ ನಾವು ಅವರಿಗೆ ಒಂದು ಕೈ ಎತ್ತು ಕೊಟ್ಟಂಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಹೆಲ್ಪ್ ಮಾಡ್ತೀವಿ. ವೆರಸ್ IVFನಲ್ಲಿ ಇದನ್ನು ಕಂಪ್ಲೀಟಾಗಿ ನಾವು ಲ್ಯಾಬಲ್ಲಿ ಮಾಡ್ಕೊಳ್ತೀವಿ. ಯಾವುದೇ ಥರದಲ್ಲಿ ಮಾಡಿದ್ರೂ ನಾರ್ಮಲ್ ಎಂಬ್ರಿಯೋ ಆಗೋದಕ್ಕೆ ಎಲ್ಲ ಪ್ರಯತ್ನಗಳು ನಡೆಯುತ್ತವೆ. ಒಟ್ಟಲ್ಲಿ ಈ ಎಂಬ್ರಿಯೋನೇ ಎಲ್ಲದಕ್ಕೂ ಮೂಲ. ಎಂಬ್ರಿಯೋದಿಂದನೇ ಮುಂದೆ ಬೇಬಿ ಫಾರ್ಮ್ ಆಗೋದು. ಸೊ ಹೆಲ್ದಿ ಎಂಬ್ರಿಯೋ ಇದ್ದರೆ ಹೆಲ್ದಿ ಬೇಬಿ ಫಾರ್ಮ್ ಆಗುತ್ತೆ. ಮ್ಯಾಮ್, ಇನ್ನೊಂದು ನಾರ್ಮಲ್ ಕ್ವಶನ್ ಏನಪ್ಪ ಅಂದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಲೈಕ್ ಪಿರಿಯಡ್ಸ್ ಆಗಲ್ಲ, ಮಂತ್ಲಿ ಪಿರಿಯಡ್ಸ್ ಆಗಲ್ಲ ಅಂತ ಹೇಳ್ತಾರೆ. ಯಾಕೆ ಆಗಲ್ಲ? ಇಫ್ ಇನ್ ಕೇಸ್ ಆದರೆ ಏನಕ್ಕೆ ಆಗ್ತಾರೆ? ಪ್ರೆಗ್ನೆನ್ಸಿ ಆದಾಗ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಇದು ಮೋರ್ ಆಫ್ ಅ ಫಿಸಿಯಾಲಜಿ, ಅಂದರೆ ಹೈಪೋಥಾಲಮೋ ಪಿಟ್ಯೂಟರಿ ಆಕ್ಸಿಸ್ ಅಂತ ಒಂದು ಆಕ್ಸಿಸ್ ಪ್ರೊಡ್ಯೂಸ್ ಆಗುತ್ತೆ. ಇದೆಲ್ಲ ಪರ್ಟಿಕ್ಯುಲರ್ ಆಗಲೇ ಹೇಳಿದಾಗೆ ಪರ್ಟಿಕ್ಯುಲರ್ ಹಾರ್ಮೋನಿಂದ ಪ್ರೊಡ್ಯೂಸ್ ಆಗುತ್ತೆ. ಒಂದು ಹಾರ್ಮೋನು ಪ್ರೊಜೆಸ್ಟ್ರೋನ್ ಅಂತ ಒಂದು ಹಾರ್ಮೋನ್ ಇರುತ್ತೆ. ಇದು ಫುಲ್ಲು ಇಳಿದು ಹೋಗ್ಬಿಡುತ್ತೆ, ಆಗ ಪೀರಿಯಡ್ ಆಗುತ್ತೆ. ಇದು ಯಾಕೆ ಇಳಿದು ಹೋಗ್ಬಿಡುತ್ತೆ ಅಂದರೆ, ಎಗ್ ಏನು ಫಾರ್ಮ್ ಆಗಿರುತ್ತೆ ಎವ್ರಿ ಮಂತ್. ಇದನ್ನು ಜಾಸ್ತಿ ಗೊಂದಲ ಮಾಡ್ಕೊಬೇಡಿ, ಅರ್ಥ ಆಗಲಿಲ್ಲ ಅಂದರೆ ಬಿಟ್ಟುಬಿಡಿ ವಿಷಯ. ಬಟ್ ಏನು ಹೇಳೋಕ್ಕೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಎಗ್ ಏನು ಎವ್ರಿ ಮಂತ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದಾದ ಮೇಲೆ ಪ್ರೆಗ್ನೆನ್ಸಿ ಆದರೆ ಪ್ರೊಜೆಸ್ಟ್ರೋನ್ ಅನ್ನೋ ಹಾರ್ಮೋನು ಜಾಸ್ತಿ ಆಗ್ತಾ ಹೋಗುತ್ತೆ.
ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಜಾಸ್ತಿ ಆಯಿತು ಅಂತಂದರೆ ಪೀರಿಯಡ್ಸ್ ಆಗೋದಿಲ್ಲ. ಬಿಕಾಸ್ ಅದು ಬಾಡಿಗೆ ಹೇಳುತ್ತೆ, ಇಲ್ಲ ಪ್ರೆಗ್ನೆನ್ಸಿ ಆಗಿದೆ, ನಮ್ಗೆ ಪೀರಿಯಡ್ಸ್ ಆಗೋದು ಬೇಡ. ಯಾಕಂದರೆ ಎವ್ರಿ ಮಂತ್ ಆ ಎಗ್ ಕಂಟಿನ್ಯೂ ಆಗಬೇಕು. ನಮಗೆ ಎಂಬ್ರಿಯೋ ಫಾರ್ಮ್ ಆಗಿರೋದು ಯೂಟ್ರಸ್ ಒಳಗಡೆ ಕೂತ್ಕೊಳ್ಳುತ್ತೆ, ನಮ್ಮ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಬೇಕು. ಸೊ ಆ ಪ್ರೊಜೆಸ್ಟ್ರಾನ್ ಹಾರ್ಮೋನಿಂದ ಆಗಿಬಿಟ್ಟು ಬಾಡಿನಲ್ಲಿ ಅದು ಒಂಥರ ಪ್ರೆಗ್ನೆನ್ಸಿಗೆ ಎನ್ವೈರ್ನ್ಮೆಂಟು ಕನ್ವರ್ಟ್ ಆಗಿಬಿಡುತ್ತೆ. ಬಾಡಿ ಯೂಟ್ರಸ್ ಒಳಗಡೆ, ಬೇರೆ ಕಡೆ ಬಾಡಿ, ಈವನ್ ಎಂಟೈರ್ ಬಾಡಿ ಕನ್ವರ್ಟ್ ಆಗಿಬಿಡುತ್ತೆ. ಪೀರಿಯಡ್ಸ್ ಆದಾಗ ಏನಾಗುತ್ತೆ, ಪ್ರೆಗ್ನೆನ್ಸಿ ಆಗಿರಲ್ಲ ನೋಡಿ, ಆ ಎಗ್ಗು ನಶಿಸಿ ಹೋಗ್ಬಿಡುತ್ತೆ. ಎವ್ರಿ ಮಂತ್ ಒಂದು ಪ್ರೊಡ್ಯೂಸ್ ಅಂತೂ ಆಗುತ್ತೆ ಎಗ್ಗು, ಬಟ್ ಅದು ನಶಿಸಿ ಹೋಗ್ಬಿಡುತ್ತೆ. ಆ ಎಗ್ ನಶಿಸಿ ಹೋದಾಗ ಪ್ರೊಜೆಸ್ಟ್ರಾನ್ ಹಾರ್ಮೋನು ಡೌನ್ ಆಗುತ್ತೆ. ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕೆಳಗೆ ಹೋದಾಗ ಅದು ಮತ್ತೆ ಬ್ರೈನಿಗೆ ಹೇಳುತ್ತೆ, ಈ ಮಂತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕಂಟಿನ್ಯೂ ಆಗಿಲ್ಲ, ಅರ್ಥಾತ್ ಪ್ರೆಗ್ನೆನ್ಸಿ ಆಗಿಲ್ಲ. ಸೊ ಬಾಡಿ ಮತ್ತೆ ನೆಕ್ಸ್ಟ್ ಮಂತಿಗೆ ರೆಡಿ ಆಗುತ್ತೆ ಪ್ರೆಗ್ನೆನ್ಸಿ ಮಾಡೋದಕ್ಕೆ, ಎಗ್ ರಿಲೀಸ್ ಮಾಡೋದಕ್ಕೆ. ಸೊ ಆ ಥರ ಅದು ಬಾಡಿನಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್. ಅದು ದೊಡ್ಡ ಟಾಪಿಕ್ಕು, ಅದರಲ್ಲಿ ತುಂಬ ಮ್ಯಾಟರ್ ಇದೆ, ತುಂಬ ಕಾಂಪ್ಲಿಕೇಟೆಡ್ ಮ್ಯಾಟರ್ ಇದೆ. ಸಿಂಪಲಾಗಿ ಹೇಳಬೇಕು ಅಂದರೆ ಇಷ್ಟು, ಪೀರಿಯಡ್ಸ್ ಎವ್ರಿ ಮಂತ್ ರೆಗ್ಯುಲರ್ ಆಗ್ತಾ ಇರುವಾಗ ಅವರಿಗೆ ಎಗ್ ಮಂತ್ಲಿ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗ್ತಿರುತ್ತೆ, ಪ್ರೆಗ್ನೆನ್ಸಿ ಆಗಲ್ಲ, ನೆಕ್ಸ್ಟ್ ಮಂತ್ ಮತ್ತೆ ಪೀರಿಯಡ್ ಆಗುತ್ತೆ. ವೆರಸ್ ಪ್ರೆಗ್ನೆನ್ಸಿ ಆದಾಗ ಅದು ಬಾಡಿದು ಎನ್ವೈರ್ನ್ಮೆಂಟ್ ಫುಲ್ ಚೇಂಜ್ ಆಗುತ್ತೆ, ಎಂಬ್ರಿಯೋ ಯೂಟ್ರಸ್ ಒಳಗಡೆ ಕೂತಿರುತ್ತೆ, ಹಾಗಾಗಿ ಅದು ಬಾಡಿಗೆ ಬ್ರೈನ್ಗೆ ಸಿಗ್ನಲ್ ಕೊಡುತ್ತೆ, ಮತ್ತೆ ಪೀರಿಯಡ್ಸ್ ಆಗೋದು ಬೇಡ ಅನ್ನೋ ಥರ ಹಾರ್ಮೋನ್ ಬಾಡಿನಲ್ಲಿ ಫುಲ್ ಚೇಂಜ್ ಆಗುತ್ತೆ. ಹೀಗಾಗಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತೆ. ಇದು ನಾರ್ಮಲ್ ಆಗಿ ಆಗುವಂಥ ವಿಷಯ ಬಾಡಿನಲ್ಲಿ. ಮ್ಯಾಮ್, ಇನ್ನು ಯೂಶ್ವಲ್ ಆಗಿ ಫೀಮೇಲ್ಸಲ್ಲಿ ಮಂತ್ಲಿ 8 ಟೈಮ್ಸ್ ಮಾತ್ರ ಎಗ್ ರಿಲೀಸ್ ಆಗುತ್ತೆ. ಇನ್ನು ಬಿಟ್ಟಿದ್ದು ಮೇಲ್ಸಲ್ಲಿ ಯಾವ ಥರ ಆಗುತ್ತೆ ಮ್ಯಾಮ್? ಫೀಮೇಲ್ಸಲ್ಲಿ 8 ಟೈಮ್ಸ್ ರಿಲೀಸ್ ಆಗಲ್ಲ. ಫೀಮೇಲಲ್ಲಿ ಎವ್ರಿ ಮಂತ್ ಎಲ್ಲ ಚೆನ್ನಾಗಿ ನಾರ್ಮಲ್ ಇದ್ದವ್ರಿಗೆ ನಾನು ಹೇಳ್ತಾ ಇರೋದು. ಇನ್ನು ಥೈರಾಯ್ಡ್ ಪ್ರಾಬ್ಲಮ್ ಇರೋರು, ಪ್ರೊಲ್ಯಾಕ್ಟಿನ್ ಪ್ರಾಬ್ಲಮ್ ಇರೋರು, PCOD ಇರೋರು, ಅಥವಾ ಇನ್ನೇನಾದರೂ ಪ್ರಾಬ್ಲಮ್ಸ್ 108 ಇರ್ತವೆ, ಅವ್ರದ್ದು ಪ್ರಾಬ್ಲಮ್ ಬಿಟ್ಬಿಡಿ. ಎಲ್ಲ ನಾರ್ಮಲ್ ಇರೋರಿಗೆ ಆಗಲೇ ಹೇಳಿದಾಗೆ ಎವ್ರಿ ಮಂತ್ ಒಂದು ಪೀರಿಯಡ್ ಆಗುತ್ತೆ. ಎಲ್ಲ ನಾರ್ಮಲ್ ಇರೋರಿಗೆ 23 ಡೇಸ್ ಮೇಲೆ ಪೀರಿಯಡ್ಸ್ ಆಗುತ್ತೆ ಅನ್ನೋದು ನಾರ್ಮಲ್. ಪೇಷಂಟ್ಸ್ ಎಷ್ಟೋ ಜನ ಬರ್ತಾರೆ 30 ಡೇಸ್ಗೆ ಪೀರಿಯಡ್ ಆಗಬೇಕು, 7 ಡೇಸ್ ಮುಂಚೆ ಆಯ್ತು ಈ ಸರ್ತಿ. ನೋ, ದಟ್ ಈಸ್ ಓಕೆ. ನಿಮಗೆ 23 ಡೇಸ್ಗೆ ಪೀರಿಯಡ್ಸ್ ಆದರೆ ದಟ್ ಈಸ್ ನಾರ್ಮಲ್. 15 ಡೇಸು 17 ದಿವಸಕ್ಕೆಲ್ಲ ಪೀರಿಯಡ್ ಆಗೋದು ತಪ್ಪು, ತುಂಬ ಬೇಗ ಆಯಿತು. 23 ಡೇಸ್ಗೆ ಪೀರಿಯಡ್ಸ್ ಬೇಗ ಆಯ್ತು ಅಂದರೂ ಕೂಡ, ಒಂದು ವಾರ ಮುಂಚೆ ಆದರೂ ಕೂಡ ದಟ್ ಈಸ್ ನಾರ್ಮಲ್. ಎಟ್ ದ ಸೇಮ್ ಟೈಮ್ ಪೀರಿಯಡ್ಸ್ ಲೇಟಾಗಿ ಒಂದು 40-45 ಡೇಸ್ಗೆ ಪೀರಿಯಡ್ಸ್ ಆದರೂ ದ್ಯಾಟ್ ಈಸ್ ಆಲ್ಸೋ ನಾರ್ಮಲ್. ಒಂದು 15 ದಿವಸ ಆಚೆ ಈಚೆ ಆಗೋದು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ, ಅದು ಅಬ್ನಾರ್ಮಲ್ ಅಲ್ಲ. ಸೊ ಯೂಶ್ವಲಿ ಎಲ್ಲ ಪರ್ಫೆಕ್ಟ್ ಆನ್ ದ ಡಾಟ್ ಇರೋರಿಗೆ 28 to 30 ಡೇಸ್ ಒಂದು ಸತಿ ಪೀರಿಯಡ್ ಆಗುತ್ತೆ. ಸೊ ಹಾಗೆ ಲೆಕ್ಕ ಹಾಕ್ಕೊಂಡ್ರೆ ವರ್ಷಕ್ಕೆ 8 ಅಲ್ಲ 12 ಸತಿ ಅವ್ರಿಗೆ ಪೀರಿಯಡ್ ಆಗ್ತಾರೆ. 8 ಸತಿ ಆದರೂ ಓಕೆ, ತಪ್ಪಲ್ಲ. ಬಟ್ ಎಲ್ಲ ಪರ್ಫೆಕ್ಟು ಅಂತಂದರೆ 12 ಸತಿ ಪೀರಿಯಡ್ ಆಗ್ತಾರೆ. 12 ಟೈಮ್ಸ್. ಫೈನ್ ಮ್ಯಾಮ್. ನೆಕ್ಸ್ಟ್ ಇನ್ನು IVF ಟ್ರೀಟ್ಮೆಂಟ್ ಬಗ್ಗೆ ಬಂದರೆ, ಇನ್ನು IVF ಟ್ರೀಟ್ಮೆಂಟ್ನ ಯಾವ ಒಂದು ದಂಪತಿಗಳನ್ನ ನೀವು ಆಯ್ಕೆ ಮಾಡ್ತೀರಾ? ಈ ಒಂದು ದಂಪತಿಗಳಿಗೆ IVF ಟ್ರೀಟ್ಮೆಂಟು ಅಂತ ಯಾಕೆ ಆಯ್ಕೆ ಮಾಡ್ಕೋತೀರಾ, ಮತ್ತು ಹೇಗೆ ಆಯ್ಕೆ ಮಾಡ್ಕೋತೀರಾ ಅಂತ? ಇದು ಆಗ ಹೇಳಿರೋ IUI ಟ್ರೀಟ್ಮೆಂಟಿನ ಮುಂದಿನ ಭಾಗ ಮಾತನಾಡೋಣ. ನಿಮ್ಗೆ ಹೇಳಿದೆ ನಾನಾಗಲೇ, IUI ಟ್ರೀಟ್ಮೆಂಟಿಂದ ಯಾರಿಗೆ ಪ್ರೆಗ್ನೆನ್ಸಿ ಆಗಲ್ವೋ ಅಂಥವ್ರನ್ನ ನಾವು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್, ಅಂದರೆ ಇನ್ನು ಉಚ್ಚ ಮಟ್ಟದ ಟ್ರೀಟ್ಮೆಂಟ್, ಅಂದರೆ IVF ಟ್ರೀಟ್ಮೆಂಟ್, ಇನ್ ವಿಟ್ರೋ ಫರ್ಟಿಲೈಸೇಷನ್ ಟ್ರೀಟ್ಮೆಂಟಿಗೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತ. ಈ IVF ಟ್ರೀಟ್ಮೆಂಟಲ್ಲಿ ಏನು ಮಾಡ್ತೀವಿ ಅಂತಂದರೆ, ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ, ಸೊ ಜಾಸ್ತಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಈ IUIಗೆ ಹೇಳಿದೆ ಆಗಲೇ, ಸುಮಾರಾಗಿ ಪ್ರಾಬ್ಲಮ್ಸ್ ಇರುತ್ತೆ, ಅಷ್ಟೊಂದು ದೊಡ್ಡ ಮಟ್ಟದ ಪ್ರಾಬ್ಲಮ್ ಇರೋದಿಲ್ಲ ಅಂಥವ್ರನ್ನ IUI ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದೆ. ಈ IVFಗೆ ಯಾರನ್ನ ಕನ್ಸಿಡರ್ ಮಾಡ್ತೀವಿ? ಅವರಿಗೆ ಒಂದು ಮುಖ್ಯವಾಗಿ ಏಜ್, ಲೇಡೀಸಲ್ಲಿ ಎಸ್ಪೆಷಲಿ ಲೇಡೀಸಲ್ಲಿ ಏಜ್ ಜಾಸ್ತಿ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಮ್ಯಾರೇಜ್ ಆಗೋದು ಲೇಟು, ಪ್ರೆಗ್ನೆನ್ಸಿ ಆಗೋದು ಲೇಟು, ಮ್ಯಾರೇಜ್ ಆದ ಮೇಲೂ ಕೂಡ ಎಷ್ಟೊಂದು ಜನಕ್ಕೆ ಪ್ರೆಗ್ನೆನ್ಸಿ ಬೇಡ, ಏನೇನೋ ಕಾರಣಗಳಿಂದ ಪ್ರೆಗ್ನೆನ್ಸಿ ಬೇಕು ಅನ್ನುವಂಥ ಅವ್ರ ಮನಸ್ಸು ಮಾಡಿದಾಗ, ಬೇಕು ಅಂತ ಮನಸ್ಸು ಮಾಡಿದಾಗ ಏಜು ಮಿನಿಮಮ್ 30-35 ಆಗಿರುತ್ತೆ. ಸೊ ಏಜ್ ಜಾಸ್ತಿ ಆದ ಹಾಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಕಡಿಮೆ. 35 ಆದಮೇಲೆ ಇನ್ನೂ ಕಡಿಮೆ ಆಗುತ್ತೆ. ಸೊ ಏಜ್ 35 ದಾಟ್ ಹೋಗಿದೆ. ಎರಡನೇದು, ಹಸ್ಬೆಂಡಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಆಗಲೇ ಹೇಳಿದೆ ನೋಡಿ, ಸ್ಪರ್ಮ್ದು ಕೌಂಟು 10 ಮಿಲಿಯನ್ಗಿಂತ ಕಡಿಮೆ ಇತ್ತು ಅಂದರೆ ನಾವು ಫಸ್ಟ್ ಸಿಮೆನ್ ಅನಾಲಿಸಿಸ್ ಅಂತ ಏನು ಚೆಕ್ ಮಾಡ್ತೀವಿ, ಆಗ 10 ಮಿಲಿಯನ್ಗಿಂತ ಕಡಿಮೆ ಸ್ಪರ್ಮ್ ಕೌಂಟ್ ಬಂತು ಅಂದರೆ IUIಯಿಂದ ಟ್ರೀಟ್ಮೆಂಟ್ ಆಗೋದು ಬಹಳ ಕಷ್ಟ. IVF ಟ್ರೀಟ್ಮೆಂಟ್ಗೆ ಹೋಗಬೇಕಾಗತ್ತೆ. ಎರಡನೇ ಸಿಚುವೇಷನ್ನು. ಮೂರನೇ ಸಿಚುವೇಷನ್ನು, ಫಲೋಪಿಯನ್ ಟ್ಯೂಬ್ಸು, ಯೂಟ್ರಸ್ ಪಕ್ಕದಲ್ಲಿರುವ ಟ್ಯೂಬ್ಸು ಡ್ಯಾಮೇಜ್ ಆಗಿರುತ್ತೆ ಅಥವಾ ಬ್ಲಾಕ್ ಆಗಿರುತ್ತೆ.
ನಾನು ಹೇಳಿದೆ ನೋಡಿ, ನಿಮಗೆ ಪ್ರೆಗ್ನೆನ್ಸಿ ಆಗಬೇಕು ಅಂದರೆ ಫಲೋಪಿಯನ್ ಟ್ಯೂಬಲ್ಲೇ ಪ್ರೆಗ್ನೆನ್ಸಿ ಆಗುತ್ತೆ. ಎಗ್ಗು ಸ್ಪರ್ಮು ಫಲೋಪಿಯನ್ ಟ್ಯೂಬಲ್ಲಿ ಮೀಟ್ ಆಗಿ ಎಂಬ್ರಿಯೋ ಫಾರ್ಮ್ ಆಗುತ್ತೆ ಅಂತ ನಾನು ಹೇಳಿದ್ನ ಜ್ಞಾಪಿಸ್ಕೊಳ್ಳಿ. ಸೊ ಫಲೋಪಿಯನ್ ಟ್ಯೂಬೇ ಡ್ಯಾಮೇಜ್ ಆದರೆ ಪ್ರೆಗ್ನೆನ್ಸಿ ಹೆಂಗಾಗುತ್ತೆ, ಎಂಬ್ರಿಯೋ ಅಲ್ಲಿ ಹೋಗಿ ಹೇಗೆ ಕೂತ್ಕೊಳ್ಳುತ್ತೆ. ಸೊ ಫಲೋಪಿಯನ್ ಟ್ಯೂಬ್ ಡ್ಯಾಮೇಜು ಇನ್ಫೆಕ್ಷನ್ಗಳಾಗಿರ್ಬೋದು, ಮುಂಚೆ ಸರ್ಜರಿ ಆಗಿರ್ಬೋದು, ಫಲೋಪಿಯನ್ ಟ್ಯೂಬಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರ್ಬೋದು, ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು, ಎಂಡೋಮೆಟ್ರಿಯೋಸಿಸ್ ಆಗಿರ್ಬೋದು, 108 ಕಾಯಿಲೆಗಳಾಗಿರ್ಬೋದು. ಒಟ್ಟಲ್ಲಿ ಫಲೋಪಿಯನ್ ಟ್ಯೂಬ್ ಡ್ಯಾಮೇಜ್ ಆಗಿರ್ಬೋದು. ಸೊ ಇದರಿಂದ ಕೂಡ ಪ್ರೆಗ್ನೆನ್ಸಿ ಆಗಲ್ಲ. ಸೊ ಆ ಫೆಲೋಪಿಯನ್ ಟ್ಯೂಬ್ ಎರಡೂ ಕೂಡ ಡ್ಯಾಮೇಜ್ ಆಗಿದೆ. ಒಂದಿದ್ರೆ ಓಕೆ, ನಮಗೆ ನಡೆಯುತ್ತೆ ನಾರ್ಮಲ್ ಫೆಲೋಪಿಯನ್ ಟ್ಯೂಬು. ಬಟ್ ಫೆಲೋಪಿಯನ್ ಟ್ಯೂಬ್ ಎರಡೂ ಡ್ಯಾಮೇಜ್ ಆಗಿತ್ತು, ಅಗೇನ್ IUI ಟ್ರೀಟ್ಮೆಂಟು ಆಗಲ್ಲ, ನ್ಯಾಚುರಲ್ ಕನ್ಸೆಪ್ಷನ್ನು ಆಗೋದಿಲ್ಲ. ದೇ ಹ್ಯಾವ್ ಟು ಗೋ ಫಾರ್ IVF ಪ್ರೆಗ್ನೆನ್ಸಿ. ಸೊ ಇದು 3ನೇ ಸಿಚುವೇಶನ್. 4ನೇ ಸಿಚುವೇಶನು IUI ಸುಮಾರು ಸತಿ ಟ್ರೈ ಮಾಡಿರ್ತಾರೆ. ನೀವು ನಂಬ್ತಿರೋ ಇಲ್ವೋ, ಕೆಲವು ಪೇಷಂಟ್ಸು 10 ಸತಿ 15 ಸತಿ ಎಷ್ಟೆಷ್ಟೋ ಥರ IUI ಟ್ರೀಟ್ಮೆಂಟ್ ವರ್ಷಾನುಗಟ್ಟಲೆ ಟ್ರೈ ಮಾಡಿರ್ತಾರೆ. ಅವರಿಗಾಗಲ್ಲ. IUI ಟ್ರೀಟ್ಮೆಂಟು 3 ಸೈಕಲ್ಲು, ಹಬ್ಬ ಅಂದರೆ 6 ಸೈಕಲ್ ಕೊಡಬೇಕು. 6 ಸೈಕಲ್ಗಿಂತನೂ ಜಾಸ್ತಿ ನಾನು IUI ಟ್ರೀಟ್ಮೆಂಟ್ ಕೊಡ್ತೀನಿ ಅಂದರೆ ತಪ್ಪಾಗತ್ತೆ. ಯಾಕಂದರೆ IUIಯಲ್ಲಿ 1, 2, 3 ಹಿಂಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋದಾಗೆ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ. 6 ಸೈಕಲ್ ಆದಮೇಲೆ ಸಕ್ಸಸ್ ರೇಟ್ ಇಳೀತಾ ಹೋಗುತ್ತೆ. ಸೊ 6 ಸೈಕಲ್ ಆದಮೇಲೆ ಮತ್ತೆ IUI ಮಾಡೋದು ನನ್ನ ಪ್ರಕಾರ ಒಳ್ಳೆಯ ಚಿಕಿತ್ಸೆ ಅಲ್ಲ, ಟ್ರೀಟ್ಮೆಂಟ್ ಅಲ್ಲ. ಅಂಥವ್ರು IVFಗೆ ಹೋಗಬೇಕಾಗತ್ತೆ. ಇನ್ನೂ ಒಂದು ಕ್ಯಾಂಡಿಡೇಟ್ ಯಾರು IVFಗೆ ಹೋಗಬೇಕು ಅಂತಂದರೆ, ಮುಂಚೆ ಆಲ್ರೆಡಿ IVFೇ ಸುಮಾರು ಸತಿ ಟ್ರೈ ಮಾಡಿರ್ತಾರೆ, 2 ಸತಿ 3 ಸತಿ ಟ್ರೈ ಮಾಡಿರ್ತಾರೆ. ಯಾವುದೋ ಕಾರಣಕ್ಕಾಗಿರಲ್ಲ. ಅವ್ರದ್ದು ಫೈಲ್ ನೋಡಿದರೆ ಗೊತ್ತಾಗುತ್ತೆ ಯಾವ ಕಾರಣಕ್ಕಾಗಿಲ್ಲ IVF ಟ್ರೀಟ್ಮೆಂಟಿಂದ ಸಕ್ಸಸ್ಸು. ಎಷ್ಟೊಂದು ಸತಿ ಎಲ್ಲವೂ ಚೆನ್ನಾಗಿದ್ರೂ ಆಗೋದಿಲ್ಲ. ಪ್ರೆಗ್ನೆನ್ಸಿ IVFಲ್ಲಿ ಎಂಬ್ರಿಯೋ ಚೆನ್ನಾಗಿರುತ್ತೆ, ಫಾರ್ಮ್ ಆಗಿರುತ್ತೆ, ಯೂಟ್ರಸ್ದು ಲೇಯರ್ ಚೆನ್ನಾಗಿ ಫಾರ್ಮ್ ಆಗಿರುತ್ತೆ, ಆದರೂ ಪ್ರೆಗ್ನೆನ್ಸಿ ಆಗಿರಲ್ಲ, ಗೊತ್ತಿಲ್ಲ. ಸೊ ಈ ಥರ ಅವರ ಫೈಲನ್ನು ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡಿದಾಗ ಏನಾದ್ರು ಪ್ರಾಬ್ಲಮ್ಸ್ ಇತ್ತಾ ಇಂಥವೆಲ್ಲ ಸ್ಟಡಿ ಮಾಡಿ ಮತ್ತೆ ಅಂಥವ್ರನ್ನ IVFೇ ತೊಗೊಂಡು ಕೂಡ ಪ್ರೆಗ್ನೆನ್ಸಿ ಆಗಿಲ್ಲ ಅಂಥವ್ರನ್ನ ನಾವು IVF ಟ್ರೀಟ್ಮೆಂಟಿಗೆ ಮತ್ತೆ ಒಳಪಡಿಸ್ಬೇಕಾಗತ್ತೆ. ಹೈಯೆಸ್ಟ್ ಟ್ರೀಟ್ಮೆಂಟು ಬೇಕಾಗುತ್ತೆ. ಸೊ ಇವರೆಲ್ಲರೂ IVF ಕ್ಯಾಂಡಿಡೇಟ್ಸು. ಎಸ್ ಮ್ಯಾಮ್, ಇನ್ನು ಭ್ರೂಣಗಳ ವಿಷಯಕ್ಕೆ ಬರೋದಾದರೆ, ಒಂದು ಹೆಲ್ತಿ ಅಥವಾ ಉತ್ತಮವಾದಂತಹ ಭ್ರೂಣ ಆಗಲು ಅಂಡಾಣು ಎಷ್ಟು ಮುಖ್ಯ ಪಾತ್ರ ವಹಿಸುತ್ತೆ? ಹೌದು, ಅಂಡಾಣು ಅನ್ನೋದು ತುಂಬಾ ಇಂಪಾರ್ಟೆಂಟು. ಈಗ ಹೇಳಿದೆ ನೋಡಿ, ಭ್ರೂಣ ಫಾರ್ಮ್ ಆಗಬೇಕು ಅಂತಂದರೆ 50% ಸ್ಪರ್ಮ್ದು ಕೆಲಸ, ಸ್ಪರ್ಮ್ದು ಜವಾಬ್ದಾರಿ 50% ಇರುತ್ತೆ. ಸಿಮಿಲರ್ಲಿ ಅಂಡಾಣುದು ಜವಾಬ್ದಾರಿ 50% ಇರುತ್ತೆ. ಎರಡೂ ಚೆನ್ನಾಗಿದ್ರೇ ಹೆಲ್ದಿ ಭ್ರೂಣ ಫಾರ್ಮ್ ಆಗೋದು. ಮನೆಯಲ್ಲೇ ಆಗಲಿ, ನಾವೇ ಟ್ರೀಟ್ಮೆಂಟ್ ಕೊಟ್ಟಾಗಲಿ, IUI ಆಗಲಿ, IVF ಆಗಲಿ, ಯಾವುದೇ ಥರದಲ್ಲಾಗಲಿ ಭ್ರೂಣ ನಾರ್ಮಲ್ ಆಗಬೇಕು, ಚೆನ್ನಾಗಿರುವಂತಹ ಭ್ರೂಣ ಫಾರ್ಮ್ ಆಗಬೇಕು. ಅರ್ಥಾತ್ ಎಂಬ್ರಿಯೋ ಫಾರ್ಮ್ ಆಗಬೇಕಂತಂದರೆ ಸ್ಪರ್ಮನ್ನು ಕ್ವಾಲಿಟಿನೂ ಚೆನ್ನಾಗಿರಬೇಕು, ಅಂಡಾಣು ಕ್ವಾಲಿಟಿನೂ ಚೆನ್ನಾಗಿರಬೇಕು. ನಾವು ಏನು ಮಾಡ್ತೀವಿ ಅಂದರೆ, ನಾವು ಚೆಕ್ ಮಾಡಿ ನೋಡಿ ಅದರ ಅಂಡಾಣು ತೆಗಿತೀವಲ್ಲ, ಅದನ್ನು ನಾವು ಮೈಕ್ರೋಸ್ಕೋಪಿನಲ್ಲಿ ಬೇಕಾದಷ್ಟು ಅದು ಮ್ಯಾಗ್ನಿಫೈಡ್ ವ್ಯೂ ಇರುತ್ತೆ, ಅಂದರೆ ದೊಡ್ಡದಾಗಿ ಕಾಣುವಂಥ ವ್ಯೂ ಇರುತ್ತೆ, ಅದರಲ್ಲಿ ಅಂಡಾಣು ಚೆಕ್ ಮಾಡಿ ಫರ್ಟಿಲೈಸ್ ಆದಮೇಲೆ ಮತ್ತೆ ಅಂಡಾಣು, ಅದನ್ನು ಭ್ರೂಣ ಅಂದರೆ ಫಲಿತ ಅಂಡಾಣು ಅಂತಂದರೆ ಭ್ರೂಣ, ಫರ್ಟಿಲೈಸ್ಡ್ ಎಗ್ ಇಸ್ ಈಕ್ವಲ್ ಟು ಎಂಬ್ರಿಯೋ. ಸೊ ಅದನ್ನು ನಾವು ಮತ್ತೆ ಚೆಕ್ ಮಾಡಿ ನೋಡಿ ಇದು ನಾರ್ಮಲ್ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ತೀವಿ. ಅಂಡಾಣು ಚೆನ್ನಾಗಿದ್ರೇ ಚೆನ್ನಾಗಿದೆ. ಈಗ ಕಾಯಿ ಚೆನ್ನಾಗಿತ್ತಂದರೆ ಹಣ್ಣು ಚೆನ್ನಾಗಿ ಬರೋದು. ಸೊ ಆ ಥರ. ನೆಕ್ಸ್ಟ್, ಇನ್ನು ವೀರ್ಯನೂ ಎಷ್ಟು ಮುಖ್ಯ ಆಗುತ್ತೆ ಹಾಗಾದರೆ ಭ್ರೂಣ? ಎರಡೂ ಅಷ್ಟೇ. ಅದನ್ನೇ ನಾನು ಹೇಳಿದ್ದು ನಿಮಗೆ, ವೀರ್ಯ ಅಂಡಾಣು ಎರಡೂ ಪರ್ಫೆಕ್ಟ್ ಆಗಿರಬೇಕು. ಈಗ ನಾವು IVFಲ್ಲಿ ಅಥವಾ ಇಕ್ಸಿನಲ್ಲಿ, ಇನ್ನೂ ನಿಖರವಾಗಿ ಹೇಳಬೇಕು ಅಂದರೆ ಇಕ್ಸಿನಲ್ಲಿ ಏನು ಮಾಡ್ತೀವಿ, ನಾವು ಇಕ್ಸಿ ಮಷೀನ್ನಲ್ಲಿ ನಾವು ಚೆಕ್ ಮಾಡ್ತೀವಿ. ಒಳ್ಳೆ ಸ್ಪರ್ಮ್, ಒಳ್ಳೆ ಕ್ವಾಲಿಟಿ ಇರುವ ಸ್ಪರ್ಮನ್ನು ಮಾತ್ರ ಹೆಕ್ಕಿ ತೆಗಿತೀವಿ. ಈ ಅಬ್ನಾರ್ಮಲ್ ಸ್ಪರ್ಮು, 2 ತಲೆ ಇರುವಂಥ ಸ್ಪರ್ಮು, ಬಾಲ ತಿರುಗಿಸಿರುವಂಥ ಸ್ಪರ್ಮು, ಚಿಕ್ಕ ಸ್ಪರ್ಮು, ಒಂಥರ ಮೂಮೆಂಟ್ ಫಾರ್ವರ್ಡ್ ಮೋಷನ್ ಕರೆಕ್ಟಾಗಿ ಇಲ್ದಿರೋ ಸ್ಪರ್ಮು, ಇಂಥವನ್ನು ನಾವು ಯೂಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಪರ್ಫೆಕ್ಟ್ ಇರುವಂಥ ಸ್ಯಾಂಪಲನ್ನು ತೆಗೆದು ಪರ್ಫೆಕ್ಟ್ ಆಗಿರುವಂಥ ಭ್ರೂಣವನ್ನು ಕೊಡೋದು ನಮ್ಮ ಜವಾಬ್ದಾರಿ. ಇನ್ನು ಮ್ಯಾಮ್, IVFಲ್ಲಿ ಪ್ರಣಾಳ ಮತ್ತು ಶಿಶು ಅಂದರೆ ಏನರ್ಥ ಮ್ಯಾಮ್ ನಿಮ್ಮ ಮೆಡಿಕಲ್ ಟರ್ಮಲ್ಲಿ? ಪ್ರಣಾಳ ಶಿಶು ಅಂದರೆ ಆಡು ಭಾಷೆ ಅಷ್ಟೇ. ಅದು ಅಂದರೆ ನೀವು ಇಂಗ್ಲೀಷ್ನಲ್ಲಿ ಅದನ್ನೇ ಲ್ಯಾಂಗ್ವೇಜ್ ಅಥವಾ ಆಡು ಭಾಷೆನಲ್ಲಿ ನೀವು ಅದನ್ನು ಟೆಸ್ಟ್ ಟ್ಯೂಬ್ ಬೇಬಿ ಇಸ್ ಈಕ್ವಲ್ ಟು ಪ್ರಣಾಳ ಶಿಶು ಅಂತೀವಿ. ಪ್ರಣಾಳ ಅಥವಾ ಟೆಸ್ಟ್ ಟ್ಯೂಬ್ ಅಂತಂದರೆ
ಟೆಸ್ಟ್ ಟ್ಯೂಬ್, ಗ್ಲಾಸ್ದು ಟ್ಯೂಬು ನಾವು ಲ್ಯಾಬಲ್ಲಿ ಏನು ಯೂಸ್ ಮಾಡ್ತೀವೋ ಅದನ್ನು ಪ್ರಣಾಳ ಶಿಶು, ಲ್ಯಾಬಲ್ಲಿ ಫಾರ್ಮ್ ಆಗಿರುವಂಥ ಬೇಬಿ ಅಂತ ಹೇಳೋದಕ್ಕೋಸ್ಕರ ಪ್ರಣಾಳ ಶಿಶು ಅಂತ ಹೇಳ್ತಾರೆ. ನಾವು ಟೆಸ್ಟ್ ಟ್ಯೂಬ್ ಒಳಗಡೆ ಬೇಬಿ ಪ್ರೊಡ್ಯೂಸ್ ಮಾಡಲ್ಲ, ಅದಕ್ಕೆ ಬೇರೆಯೇ ಇನ್ಸ್ಟ್ರೂಮೆಂಟ್ಸು ಅಥವಾ ಸಂಬಂಧಪಟ್ಟ ಹತಾರಿಗಳಿರ್ತವೆ. ಅಂದರೆ ಈ ಪೆಟ್ರಿ ಡಿಶ್ಶು, ಡಿಸ್ಪೋಸಬಲ್ ಐಟಮ್ಸು 108 ಇರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ಭ್ರೂಣವನ್ನು ತಯಾರಿಸ್ತೀವಿ ಲ್ಯಾಬಲ್ಲಿ. ಟೆಸ್ಟ್ ಟ್ಯೂಬ್ ಆ್ಯಸ್ ಸಚ್ಚಲ್ಲಿ ನಾವು ಮಾಡಲ್ಲ, ಬಟ್ ಜನಗಳಿಗೆ ಅರ್ಥ ಆಗೋಕ್ಕೋಸ್ಕರ ಆ ಶಬ್ದ ಬಂದುಬಿಟ್ಟಿದೆ ಇಂಗ್ಲೀಷ್ನಲ್ಲಿ. ಅದೇ ಶಬ್ದವನ್ನು ಕನ್ನಡದಲ್ಲಿ ಪ್ರಣಾಳ ಶಿಶು ಅಂತ ರೂಪಾಂತರ ಮಾಡಿ ಹೇಳ್ತಾರೆ. ಮ್ಯಾಮ್, ಇನ್ನು ಟ್ರಿಪಲ್ ಲೇಯರ್ ಅಂದರೆ ಏನು? ಬಿಕಾಸ್ ಸಾಕಷ್ಟು ಜನಕ್ಕೆ ಇದು ಗೊತ್ತಿರಲ್ಲ ಟ್ರಿಪಲ್ ಲೇಯರ್ ಏನು ಅಂತ. ಡಾಕ್ಟರ್ ಹತ್ರ ಹೇಳಿದರೆ ಇದು ಟ್ರಿಪಲ್ ಲೇಯರ್ ಅಂತ ಹೇಳಿರ್ತಾರೆ, ಬಟ್ ಅದು ಗೊತ್ತಿರಲ್ಲ ಏನು ಅದು ಅರ್ಥ ಅಂತ. ಅದ್ರ ಬಗ್ಗೆ ಇನ್ನೂ ವಿವರವಾಗಿ ಹೇಳೋದಾದರೆ, ಟ್ರಿಪಲ್ ಲೇಯರ್ ಅಂತಂದರೆ ಇದು ಯೂಟ್ರಸ್ಸಿಗೆ ಸಂಬಂಧಪಟ್ಟಂತಹ ವಿಷಯ. ಅಂದರೆ ಏನಾಗುತ್ತೆ ಅಂತಂದರೆ, ಪ್ರೆಗ್ನೆನ್ಸಿ ಆಗಬೇಕು ಅಂತಂದರೆ ಈ ಯೂಟ್ರಸ್ ಒಳಗಡೆದು ಲೇಯರು ಚೆನ್ನಾಗಿ ಫಾರ್ಮ್ ಆಗಿರಬೇಕು. ನಾರ್ಮಲ್ಲೇ ಆಗಲಿ ಐ ಆಗಲಿ ಏನೇ ಆಗಲಿ, ಒಟ್ಟಿನಲ್ಲಿ ಯೂಟ್ರಸ್ನ ಲೇಯರ್ ಒಳಗಡೆ ಪರ್ಫೆಕ್ಟ್ ಆಗಿರಬೇಕು. ಆ ಲೇಯರ್ ಪರ್ಫೆಕ್ಟ್ ಆಗಿದ್ದರೇನೇ ಪ್ರೆಗ್ನೆನ್ಸಿ ಆಗೋದು. ಯಾಕಂದರೆ ಈಗ ನಾನು ಆಲ್ರೆಡಿ ಹೇಳಿದ ಹಾಗೆ ಸ್ಪರ್ಮ್ ಆ್ಯಂಡ್ ಎಗ್ ಸೇರಿದರೆ ಎಂಬ್ರಿಯೋ ಹೇಗೆ ಚೆನ್ನಾಗಿ ಫಾರ್ಮ್ ಆಗುತ್ತೋ ಅದೇ ಥರ ಇನ್ನೊಂದು ಎನಾಲಜಿ ಹೇಳಬೇಕು ಅಂದರೆ ಎಂಬ್ರಿಯೋ ಪ್ಲಸ್ ಎಂಡೋಮೆಟ್ರಿಯಮ್ ಚೆನ್ನಾಗಿದ್ರೇ ಪ್ರೆಗ್ನೆನ್ಸಿ ಆಗೋದು. ಈಗ ಮರದಲ್ಲಿ ಕಾಯಿ ಹುಟ್ಟಬೇಕು ಅಂತಂದರೆ ಆ ಗಿಡನೂ ಚೆನ್ನಾಗಿರಬೇಕು, ಆ ಭೂಮಿನೂ ಚೆನ್ನಾಗಿರಬೇಕು. ನೀವು ಭೂಮಿಗೆ ಯಾವುದು ಬೀಜ ಹಾಕ್ತಿರೋ ಆ ಬೀಜನೂ ಚೆನ್ನಾಗಿರಬೇಕು, ಮಣ್ಣು ಚೆನ್ನಾಗಿರಬೇಕು, ಆವಾಗಲೇ ನಿಮಗೆ ಒಳ್ಳೆ ಸಸಿ ಬರೋದು. ಅದೇ ಥರ ಬೀಜ ಅಂತಂದರೆ ಎಂಬ್ರಿಯೋ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಆ ಸಾಯಿಲ್ ಅಥವಾ ಮಣ್ಣನ್ನ ಎಂಡೋಮೆಟ್ರಿಯಮ್ ಅಂತ ನೀವು ಕನ್ಸಿಡರ್ ಮಾಡಿ, ಅರ್ಥಾತ್ ಗರ್ಭಕೋಶದ ಒಳಗಿನ ಪದರ, ಇನ್ನರ್ ಮೋಸ್ಟ್ ಲೇಯರ್ ಅಂತ ಕನ್ಸಿಡರ್ ಮಾಡಿ. ಸೊ ಬೀಜ ಎಂಬ್ರಿಯೋವನ್ನು ನಾವು ತಂದು ಆ ಸಾಯಿಲ್ ಅಥವಾ ಆ ಎಂಡೋಮೆಟ್ರಿಯಮ್ ಅರ್ಥಾತ್ ಯೂಟ್ರಸ್ಸಿನ ಒಳಗಿನ ಲೇಯರಲ್ಲಿ ನಾವು ಕೂಡಿಸ್ಬೇಕು ಅಂದರೆ ಆ ಮಣ್ಣು ಚೆನ್ನಾಗಿರಬೇಕು ಅಂತ ಹೇಳ್ತಿರಲ್ಲ, ಆ ಥರ ನಮ್ಗೆ ಎಂಡೋಮೆಟ್ರಿಯಮ್ಮು ಚೆನ್ನಾಗಿರಬೇಕು. ಆ ಎಂಡೋಮೆಟ್ರಿಯಮ್ನನ್ನು ಈ ಟ್ರಿಪಲ್ ಲೇಯರ್ ಅಂತ ಏನು ಹೇಳ್ತೀವಿ ಅದನ್ನು ಹೇಳೋದು. ಟ್ರಿಪಲ್ ಲೇಯರ್ ಅಂದರೆ ಎಂಡೋಮೆಟ್ರಿಯಮ್ ಯೂಟ್ರಸ್ಸಿನ ಒಳಗಿನ ಪದರ ನಮಗೆ 3 ಲೇಯರಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ನಮಗೆ ಆ 3 ಲೇಯರಲ್ಲಿ ಕಾಣುತ್ತೆ. ನಮ್ಗೆ ಆ ಲೇಯರ್ ನಮಗೆ ಚೆನ್ನಾಗಿ ಫಾರ್ಮ್ ಆಗಬೇಕು, ಯೂಟ್ರಸ್ನ ಒಳಗಡೆ ಬೇಕಾದ ಗ್ರೋತು ಪರ್ಫೆಕ್ಟಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಇದನ್ನು ಟ್ರಿಪಲ್ ಲೇಯರ್ ಅಂತ ಹೇಳ್ತೀವಿ. ಅಂದರೆ 3 ಲೇಯರಲ್ಲಿ ನಮಗೆ ಕಾಣುತ್ತೆ. ಅದು ಇಂತಿಷ್ಟ ಮೆಜರ್ಮೆಂಟ್ ಅಂತ ಇರುತ್ತೆ. ಅಲ್ಲದೆ ನಾವು ಅದನ್ನು ಡಾಪ್ಲರ್ ಅಂತ ಬೇರೆ ಇನ್ಸ್ಟ್ರೂಮೆಂಟ್ ಹಾಕ್ಬಿಟ್ಟು ಅದು ಬ್ಲಡ್ ಸಪ್ಲೈ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ತೀವಿ. ಅದೆಲ್ಲ ಚೆನ್ನಾಗಿದ್ದಾಗಲೇ ನಾವು ಎಂಬ್ರಿಯೋ ಕೂಡಿಸೋದು. ಎಸ್ ಮ್ಯಾಮ್, ಇನ್ನೂ ಜಾಸ್ತಿ ಜನ ಹೇಳ್ತಾರೆ, ಲೈಕ್ ಡಾಕ್ಟರ್ಸ್ ಹೇಳ್ತಾರೆ ದಟ್ IVF ಟ್ರೀಟ್ಮೆಂಟಲ್ಲಿ ಟ್ವಿನ್ಸ್ ಮಕ್ಕಳು ಜಾಸ್ತಿ ಆಗ್ತಾರೆ ಅಂತ. ನಿಜವಾಗ್ಲೂ ಆಗುತ್ತೆ ಟ್ವಿನ್ಸ್ ಮಕ್ಕಳು ಅಂತ ಈ ಒಂದು ಟ್ರೀಟ್ಮೆಂಟಲ್ಲಿ? ಕರೆಕ್ಟ್. ಅಂದರೆ ನೋಡಿ, IVF ಟ್ರೀಟ್ಮೆಂಟ್ನಲ್ಲಿ ಟ್ವಿನ್ಸ್ ಮಕ್ಕಳು ಜಾಸ್ತಿ, ಈವನ್ ಸಮ್ಟೈಮ್ಸ್ ಟ್ರಿಪ್ಲೆಟ್ಸ್ ಕೂಡ ಫಾರ್ಮ್ ಆಗುತ್ತೆ. ಯಾಕೆ ಆಗುತ್ತೆ ಜಾಸ್ತಿ ಮಕ್ಕಳು ಅಂತಂದರೆ, ಇದು IVFಲ್ಲಿ ನಾನು ಹೇಳ್ತಾ ಇರೋದು, ನಾವು ಆ ಎಂಬ್ರಿಯೋಸ್ ಏನು ಕೂಡಿಸ್ತೀವಿ ತಂದು ಯೂಟ್ರಸ್ ಒಳಗಡೆ, ಈ ಟ್ರಿಪಲ್ ಲೇಯರ್ ಫಾರ್ಮ್ ಆಯಿತು, ಎಂಬ್ರಿಯೋ ಚೆನ್ನಾಗಿದೆ, ಎಲ್ಲ ಆಯಿತು, ಅದನ್ನೆಲ್ಲ ದಾಟಿ ನಾವು ಮುಂದೆ ಬಂದಿದ್ದೀವಿ. ಒಂದು ದಿವಸ ನಾವು ನಿರ್ಧಾರ ಮಾಡ್ತೀವಿ, ಅಮ್ಮ ನಿನಗೆ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ನಾವು ಪೇಷಂಟಿಗೆ ಏನು ಹೇಳ್ತೀವಲ್ಲ, ಆವತ್ತಿನ ದಿವಸ ನಾವು ಎಂಬ್ರಿಯೋ ಎಷ್ಟು ಕೂಡಿಸ್ತೀವಿ ಅನ್ನೋದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಯೂಶ್ವಲಿ ಏಜ್ ಜಾಸ್ತಿ ಆಗಿದರೆ 35, 40 ಅಂಥವ್ರು ಬರ್ತಾರೆ. ಅವರಿಗೆ 2 ರಿಂದ 3 ಎಂಬ್ರಿಯೋಸ್ ಕೂಡಿಸ್ಬೇಕಾಗತ್ತೆ. ಯಾಕೆ ಕೂಡಿಸ್ಬೇಕಾಗತ್ತೆ ಅಂತಂದರೆ, ಕೂಡಿಸಿದ್ದೆಲ್ಲವೂ ಪ್ರೆಗ್ನೆನ್ಸಿ ಆಗಲ್ಲ. ಈಗ ನೀವು ಭೂಮಿನಲ್ಲಿ ನೆಟ್ಟಿದ್ದು ಬೀಜ ಎಲ್ಲನೂ ಸಸಿ ಆಗಲ್ಲ. 3 ಹಾಕಿದರೆ 1 ಆಗ್ಬೋದೇನೋ ಅನ್ನೋ ಆಸೆಯಿಂದ ನೀವು 3 ಹಾಕ್ತೀರಾ ಬೀಜ. ಒಂದೇ ಹಾಕಿದರೆ ಅದು ಬರದೇ ಇದ್ದರೆ, ಈಗ ನಮಗೂ ಅಷ್ಟೇ ಸೇಮ್ 3 ಹಾಕ್ತೀವಿ. ಯಾಕಂದರೆ ಎಸ್ಪೆಷಲಿ ಏಜ್ ಆದವ್ರಿಗೆ ಫರ್ಟಿಲಿಟಿ ಅವ್ರದ್ದು ಕಡಿಮೆ ಇರೋದ್ರಿಂದ 3 ಹಾಕಿದಾಗ ನಮ್ಗೆ 1 ಆದರೂ ಪ್ರೊಡ್ಯೂಸ್ ಆಗುತ್ತೆ. ಏಜ್ ಕಡಿಮೆ ಇರೋರು ಅಂಥವರಿಗೆ ನಾವು 1 or 2 ಅಷ್ಟೇ ಹಾಕ್ತೀವಿ. ಎಲ್ಲ ಹಾಕಿರೋ ಎಂಬ್ರಿಯೋಸ್ ಎಲ್ಲ ಜೀವ ಬಂತು, ಹಾಕಿರೋ ಎಂಬ್ರಿಯೋಸ್ ಎಲ್ಲ ಫಲ ಕೊಡ್ತು ಅಂದರೆ 3 ಹಾಕಿದರೆ 3 ಮಕ್ಕಳಾಗುತ್ತೆ, 2 ಆದರೆ 2 ಮಕ್ಕಳಾಗುತ್ತೆ. ಅದಕ್ಕೆ ಮುಂದೆ ಏನು ಮಾಡಬೇಕು ಟ್ರೀಟ್ಮೆಂಟು ಪ್ರೆಗ್ನೆನ್ಸಿ ಇರುವಾಗ ಅನ್ನೋದನ್ನು ನಾವು ಪೇಷಂಟ್ ಹತ್ರ ಮಾತಾಡ್ತೀವಿ, ಕನ್ಫರ್ಮ್ ಮಾಡ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ. ಕೆಲವು ಸತಿ 3 ಇದ್ದಾಗ ಅದನ್ನು 2 ಮಾಡ್ಕೊತೀವಿ, ಒಂದನ್ನು ಕಡಿಮೆ ಮಾಡ್ತೀವಿ. ಸೊ ಈ ಥರ ಅದಕ್ಕೆ ಬೇರೆ ಮುಂದಿದ್ದು ವಿಧಾನಗಳಿದೆ. ಬಟ್ ಪ್ರೆಗ್ನೆನ್ಸಿ ಟ್ವಿನ್ಸು ಅಥವಾ ಟ್ರಿಪ್ಲೆಟ್ಸು ಎಲ್ಲ ಆಗೋದು ಇದಕ್ಕೋಸ್ಕರ. ಬಟ್ 2 ಹಾಕಿದರೆ 2 ಆಗ್ಬೋದು, 2 ಹಾಕಿದರೆ 1 ಆಗ್ಬೋದು. ಹಾಕಿದ್ದೆಲ್ಲ ಆಗುತ್ತೆ ಅಂತನೂ ಅಲ್ಲ, ಕೆಲವು ಸತಿ ಹಾಕಿದ್ದೆಲ್ಲ ಸಕ್ಸಸ್ ಆಗಿಬಿಡುತ್ತೆ. ಆವಾಗ ಡಬಲ್ ಹಾಕಿದರೆ ಡಬಲ್ ಆಗುತ್ತೆ. ಈವನ್ ಟ್ರಿಪಲ್ 3 ಹಾಕಿದರೆ ಎಂಬ್ರಿಯೋಸ್ ಅದು 2 ಆಗ್ಬೋದು, 2 ಹಾಕಿದ್ದು 2 ಆಗ್ಬೋದು, 2 ಹಾಕಿದ್ದು 1 ಆಗ್ಬೋದು. ಸೊ ಈ ಥರ ವ್ಯತ್ಯಾಸಗಳಿರುತ್ತೆ. ಸೊ ಬಟ್ ನಾವು ಹಾಕೋದು ಯೂಶ್ವಲಿ 2 ಹಾಕೋದ್ರಿಂದ ಟ್ವಿನ್ಸ್ ಆಗುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ. 2 ಹಾಕಿದಾಗ 1 ಆಗುವಂತಹ ಚಾನ್ಸು ಕೂಡ ಇರುತ್ತೆ. ಬಟ್ ಈ ಕಾರಣಕ್ಕೋಸ್ಕರ IVFಲ್ಲಿ ಟ್ವಿನ್ಸ್ ಚಾನ್ಸು ಜಾಸ್ತಿ.
ಇನ್ನೂ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡಿ, ಆದರೆ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರು, ಇನ್ನೂ ಸಾಕಷ್ಟು ವಿಚಾರಗಳನ್ನು ಡಾಕ್ಟರ್ ತಿಳಿಸ್ಕೊಡ್ತಾರೆ, ಆದರೆ ಅದಕ್ಕೂ ಮುಂಚೆ ಒಂದು ಬ್ರೇಕ್. ತುಂಬ ಸಂತೋಷವಾದಂಥ ವಿಷಯ, ಒಂದು ಒಳ್ಳೆಯ ಚಾನೆಲ್ ಆಗಿ 2 ವರ್ಷವನ್ನು ಕಂಪ್ಲೀಟ್ ಮಾಡ್ತಿದೆ. ಪ್ರಜಾಪ್ರಭುತ್ವ ಎಷ್ಟು ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾರೋ ಅಷ್ಟು ಪ್ರಜಾಪ್ರಭುತ್ವ ಮಜಬೂತ್ ಆಗುತ್ತೆ. ಸ್ಪೀಡ್ ಚಾನಲ್ಲು ಆ ದಿಕ್ಕಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥ ಆಸೆ ನನಗೆ. ಸ್ಪೀಡ್ ನ್ಯೂಸ್ 2 ವರ್ಷ ಆಗಿದೆ. ಎಲ್ಲ ವರ್ಗದ ಧ್ವನಿಯಾಗಿರಲಿ, ಸಮಾಜದ ಎಲ್ಲ ವರ್ಗಕ್ಕೆ ಈ ನ್ಯೂಸು ತಾಜಾವಾಗಿರಲಿ. ಶುಭ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಶುಭವನ್ನು ಹಾರೈಸಿದೆ. ಸ್ಪೀಡ್ ಸುದ್ದಿವಾಹಿನಿ ಪ್ರಾರಂಭ ಆಗಿ ಇಲ್ಲಿಗೆ 2 ವರ್ಷ ಆಗಿದೆ. ಅವರು 2 ವರ್ಷದಿಂದ ಸತತವಾಗಿ ಜನರ ಆಶೋತ್ತರಗಳನ್ನು, ಸಮಸ್ಯೆಗಳನ್ನು ಜನಸಮುದಾಯಕ್ಕೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಅದನ್ನು ಮುಂದುವರಿಸಿ ಜನರ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಕೆಲಸ ಆಗಲಿ ಮತ್ತು ಅವರಿಗೆ ಶುಭವನ್ನು ಈ ಸಂದರ್ಭದಲ್ಲಿ ಕೋರೋದಕ್ಕೆ ಬಯಸ್ತೇನೆ. ಮಿರಾಕಲ್ ಟಚ್. ಬ್ರೇಕ್ ನಂತರ ಮಿರಾಕಲ್ ಟಚ್ಗೆ ಸ್ವಾಗತ. ಮ್ಯಾಮ್, ಇನ್ನು ಈ ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೇನು, ಅಂದರೆ IVF ನಲ್ಲಿ ಯಾವೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿನ ನೀವು ಫಾಲೋ ಮಾಡ್ತೀರಾ ಅಂತ? ಹೌದು, ಈಗ ಮುಂಚೆ ಅರೌಂಡ್ 30 years ಬ್ಯಾಕ್ IVF ಬಂದಾಗ ಬರೀ IVF ಅನ್ನೋದೇ ದೊಡ್ಡ ವಿಷಯ ಆಗಿತ್ತು. ಈಗ ಸುಮಾರು ಬೇರೆ 108 ಟೆಕ್ನಾಲಜಿಗಳು ಬಂದಿದೆ. ಏನಂದರೆ, ಒಂದು ಅದರಲ್ಲಿ ಟೈಮ್ ಲ್ಯಾಪ್ಸ್ ಇಮೇಜಿಂಗ್ ಅಂತ ಹೇಳ್ತೀವಿ. ಟೈಮ್ ಲ್ಯಾಪ್ಸ್ ಇಮೇಜಿಂಗ್ ಅಂದರೆ ನಾವು ಈ ಎಂಬ್ರಿಯೋಗಳು ಫಾರ್ಮ್ ಮಾಡಿ ಆದಮೇಲೆ, ಇಕ್ಸಿ ಮಾಡಿದ ಮೇಲೆ ಅಥವಾ IVF ಮಾಡಿದ ಮೇಲೆ ಆ ಭ್ರೂಣಗಳು ಅಂದರೆ ಎಂಬ್ರಿಯೋಸ್ ಏನು ಫಾರ್ಮ್ ಆಗಿರುತ್ತೆ ಅದನ್ನು ನಾವು ಇನ್ಕ್ಯುಬೇಟರ್ನಿಂದ ಪದೇ ಹೊರಗಡೆ ತೆಗೆದು ನೋಡಬೇಕಾದ ಅವಶ್ಯಕತೆ ಇಲ್ಲ. ಆ ಇನ್ಕ್ಯುಬೇಟರ್ ಒಳಗಡೆ ಪರ್ಟಿಕ್ಯುಲರ್ ಅಟ್ಮಾಸ್ಫಿಯರೇ ಇಟ್ಟಿರ್ತೀವಿ ಎಂಬ್ರಿಯೋಸ್ಗೆ. ಆ ಪರ್ಟಿಕ್ಯುಲರ್ ಅಟ್ಮಾಸ್ಫಿಯರ್ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್, ಕಾರ್ಬನ್ ಡೈಆಕ್ಸೈಡ್ 6% ಇರಬೇಕು ಅಂತ ಇಟ್ಟಿರ್ತೀವಿ. ನಮಗೆ ಆ ಟೆಂಪರೇಚರಲ್ಲಿ ಆ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ನಲ್ಲೇ ನಮ್ಗೆ ಆ ಎಂಬ್ರಿಯೋಸ್ ಡೆವಲಪ್ ಆಗಬೇಕು. ಈ ಇನ್ಕ್ಯುಬೇಟ್ರಿಂದ ನಾವು ಪದೇ ಹೊರಗಡೆ ತೆಗೆದ್ವಿ ಅಂತಂದ್ರೆ ಆ ಎಂಬ್ರಿಯೋಸ್ದು ಅದು ಕಡಿಮೆ ಆಗುತ್ತೆ ಕ್ವಾಲಿಟಿ. ಅದಕ್ಕೆ ಟೈಮ್ ಲ್ಯಾಪ್ಸ್ ಇಮೇಜಿಂಗ್ ಅಂತಂದರೆ ಆ ಇನ್ಕ್ಯುಬೇಟರ್ನಿಂದ ನಾವು ಎಂಬ್ರಿಯೋಸ್ನ ಹೊರಗೆ ತೆಗೆಯೋ ಅವಶ್ಯಕತೆ ಇಲ್ಲ, ಹಾಗೇ ಕಾಣುತ್ತೆ ನಮಗೆ. ಅದು ನಮಗೆ ಡಿಸ್ಪ್ಲೇ ಬರುತ್ತೆ, ಎಂಬ್ರಿಯೋಸ್ ಹೇಗೆ ಡೆವಲಪ್ ಆಗುತ್ತೆ, Day 2ಗೆ ಹೇಗಿದೆ, Day 3ಗೆ ಹೇಗಿದೆ, Day 5ಗೆ ಹೇಗಿದೆ, ಫ್ರೀಸ್ ಮಾಡೋಕ್ಕೆ ಮುಂಚೆ ಹೇಗಿದೆ. ಸೊ ಈ ಥರ ಎಲ್ಲ ನಮಗೆ ಅದರದ್ದು ಪಿಕ್ಚರ್ ಬರುತ್ತೆ. ಸೊ ಇದು ಈಸಿನೂ ಆಗುತ್ತೆ, ಎಂಬ್ರಿಯೋಸ್ಗೂ ಕೂಡ ಅಡ್ವಾಂಟೇಜ್ ಜಾಸ್ತಿ. ಸೊ ಇದು ಒಂದು ಥರ ಟೆಕ್ನಾಲಜಿ. ಇನ್ನು PGS, PGD ಅಂತ ಬೇರೆ ಮೆಥಡ್ಸು ಇದೆ. ಅಂದರೆ ನಾವು ಅದು ಎಂಬ್ರಿಯೋಸ್ನ ಬಯಾಪ್ಸಿ ಮಾಡೋದು. ಆ ಎಂಬ್ರಿಯೋಸಲ್ಲಿ ಸೆಲ್ಸ್ ಇರುತ್ತೆ, ಅದನ್ನು ನಾವು ಬಯಾಪ್ಸಿ ಮಾಡಿ ಪ್ರೀ ಜೆನೆಟಿಕ್ ಡಯಾಗ್ನೋಸಿಸ್, ಪ್ರೀ ಜೆನೆಟಿಕ್ ಸ್ಯಾಂಪಲ್ ಈ ಥರ. ಅಂದರೆ ನಾವು ಎಂಬ್ರಿಯೋಸ್ನ ತೆಗೆದು ಅದರ ಒಂದು ಸೆಲ್ಲು ಪೂರ್ತಿ ಎಂಬ್ರಿಯೋದು ಬಯಾಪ್ಸಿ ಮಾಡೋಕ್ಕಾಗಲ್ಲ, ಒಂದೇ ಒಂದು ಜೀವಕೋಶ ತೆಗೆದು ಅದನ್ನು ಬಯಾಪ್ಸಿ ಮಾಡ್ತೀವಿ. ಮಾಡಿದಾಗ ಅದರಲ್ಲಿ ಪ್ರಾಬ್ಲಮ್ ಇತ್ತು ಎಂಬ್ರಿಯೋಸ್ ಅಂದರೆ ನಮಗೆ ಕಂಡಿರಲ್ಲ. ಎಷ್ಟೊಂದು ಸತಿ ನಾವು ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಏನು ಕಾಣುತ್ತೆ ಅದು ನಾರ್ಮಲ್ ಆಗಿ ಕಂಡ್ರೂ ಅದಕ್ಕಿಂತ ಮೀರಿದ ಕೆಲವು ವಿಷಯಗಳಿರೋದ್ರಿಂದ ಮೈಕ್ರೋಸ್ಕೋಪಲ್ಲಿ ಆ ಒಂದು ಸೆಲ್ಲನ್ನು ಚೆಕ್ ಮಾಡಿ ಅದು ಏನಾದರೂ ತೊಂದರೆ ಇದ್ದರೆ ಆ ಎಂಬ್ರಿಯೋಸ್ನ ಒಳಗೆ ಹಾಕೋದಿಲ್ಲ, ಚೆನ್ನಾಗಿರೋ ಎಂಬ್ರಿಯೋಸ್ನ ಒಳಗೆ ಹಾಕ್ತೀವಿ. ಅದಕ್ಕೆ ಈ PGD ಅಥವಾ PGS, PGD ಇಂಪಾರ್ಟೆಂಟು. ಈ ಥರ ಯಾರಿಗೆ ಸ್ಪೆಷಲಿ ಮಾಡ್ತೀವಿ ಅಂದರೆ, ಅವ್ರು ಮುಂಚೆ ಸುಮಾರು ಸತಿ IVF ಮಾಡಿಕೊಂಡೆ ಆದಮೇಲೆ ಎಂಬ್ರಿಯೋಸ್ನ ಚೆನ್ನಾಗಿದೆ ಅಂತ ರಿಪೋರ್ಟ್ ಬಂದ್ರೂ ಎಂಬ್ರಿಯೋಸ್ ಒಳಗೆ ಹಾಕಿದ ಮೇಲೂ ಕೂಡ ಪ್ರೆಗ್ನೆನ್ಸಿ ಕಳ್ಕೊಂಡಿರ್ತಾರೆ. IVF ಕೆಲಸ ಪರ್ಫೆಕ್ಟ್ ಆಗಿರುತ್ತೆ, ಎಂಡೋಮೆಟ್ರಿಯಮ್ ನೀವು ಕೇಳಿದ್ದು 3 ಲೇಯರ್ ಬಂದಿರುತ್ತೆ, ಎಂಬ್ರಿಯೋಸ್ ನೋಡಿದಾಗ ಚೆನ್ನಾಗೇ ಇರುತ್ತೆ, ವ್ಯಾಸ್ಕ್ಯುಲಾರಿಟಿ ಎಂಡೋಮೆಟ್ರಿಯಮ್ ಒಳಗಡೆ ಬ್ಲಡ್ ಸಪ್ಲೈ ಚೆನ್ನಾಗಿರುತ್ತೆ, ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಆದರೆ ಪ್ರೆಗ್ನೆನ್ಸಿ ಮತ್ತೆ ಆಗ್ತಾನೆ ಇರಲ್ಲ, ಅಥವಾ ಆಗಿರೋ ಪ್ರೆಗ್ನೆನ್ಸಿ ಕಳ್ಕೊಳ್ತಾರೆ. ಅಂತಂದರೆ ಒಂದೇ ಆ ಹುಟ್ಟಿದಂದರೆ ಮಗು ಹುಟ್ಟಿರಲ್ಲ, ಗರ್ಭಕೋಶದ ಒಳಗಡೆ ಕಂಡಂತಹ ಎಂಬ್ರಿಯೋಸ್, ಆ ಪ್ರೆಗ್ನೆನ್ಸಿ ಫೀಟಸ್ ಏನಿರುತ್ತೆ ಒಂದೇ ಫೀಟಸ್ಸೇ ಬಂದಿರಲ್ಲ. ಅಂದರೆ ನಾವು ಬ್ಲೈಟೆಡ್ ಓಮ್ ಅಂತ ಹೇಳ್ತೀವಿ, ಅಥವಾ ಒಂದೊಂದು ಸತಿ ಹಾರ್ಟ್ ಬೀಟ್ ಬಂದಿರಲ್ಲ, ಒಂದೊಂದು ಸತಿ 3 ತಿಂಗಳ ತನಕ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಿ ಆಮೇಲೆ ಪ್ರೆಗ್ನೆನ್ಸಿ ಹೋಗುತ್ತೆ. ಒಟ್ಟಿನಲ್ಲಿ ಆಕೆ ಅರ್ಲಿ ಪ್ರೆಗ್ನೆನ್ಸಿ ಸ್ಟೇಜ್ನಲ್ಲೇ ಪ್ರೆಗ್ನೆನ್ಸಿ ಕಳ್ಕೊಳ್ತಾಳೆ 2 ತಿಂಗಳು 3 ತಿಂಗಳಲ್ಲಿ. ಸೊ ಒಂದೇ ಪ್ರೆಗ್ನೆನ್ಸಿನೇ
ಆಗಲ್ಲ, ಎಲ್ಲನೂ ನಾರ್ಮಲ್ ಇದ್ದು, ಅಥವಾ ಪ್ರೆಗ್ನೆನ್ಸಿ ಆದರೂ ಕೂಡ ಅಂತಹ ಪ್ರೆಗ್ನೆನ್ಸಿ ಇನ್ನೂ ನಿರಾಸೆ ಆಗೋದಕ್ಕೋಸ್ಕರ ಆ ಪ್ರೆಗ್ನೆನ್ಸಿ ಮತ್ತೆ ಕಳ್ಕೊಂಡು ಆಕೆ ತುಂಬ ಬೇಜಾರು ಪಡ್ತಾಳೆ. ಸೊ ಇಂಥ ಕಾರಣದಲ್ಲಿ ಮಧ್ಯದಲ್ಲಿ ಈ ಸ್ಟೆಪ್ ಅಳವಡಿಸ್ಕೊಂಡು ಆ ಭ್ರೂಣಗಳು ಪರ್ಫೆಕ್ಟ್ ಇದೆಯಾ ಅಂತ ಕನ್ಫರ್ಮ್ ಮಾಡಿಬಿಟ್ಟು ಯೂಟ್ರಸ್ ಒಳಗಡೆ ಬಿಡ್ತೀವಿ. ಇನ್ನೂ ಒಂದು ಹೇಳಬೇಕಂದ್ರೆ ಎರಾ ಅಂತ ಹೇಳ್ತೀವಿ, ಅಂದರೆ ಎಂಡೋಮೆಟ್ರಿಯಮ್, ಯೂಟ್ರಸ್ನಲ್ಲಿ ಒಳಗಡೆ ನಾವು ಅದನ್ನು ಚೆಕ್ ಮಾಡಿ ಅದರಲ್ಲಿ ಆ ಲೇಯರ್ ಓಕೆನಾ, ಅಂದರೆ ಬರೀ ಸ್ಕ್ಯಾನ್ ಅಲ್ಲ, ಇನ್ನೂ ನೆಕ್ಸ್ಟ್ ಲೇಯರ್ ಇಂಥ ದಿನಗಳಲ್ಲಿ ಎಂಬ್ರಿಯೋವನ್ನು ಒಳಗಡೆ ಕೂರ್ಸೋಕ್ಕೆ ಓಕೆನಾ ಅಂತ ನೋಡಿಕೊಂಡು ಆ ದಿನಗಳಲ್ಲೇ ನಾವು ಎಂಬ್ರಿಯೋಸ್ ಕೂರ್ಸೋಕ್ಕೋಸ್ಕರ ಅದಕ್ಕೋಸ್ಕರ ಎಂಡೋಮೆಟ್ರಿಯಮ್ದು ಸ್ಟಡಿ ಇರುತ್ತೆ, ಅದು ಬಯಾಪ್ಸಿ ಆ ಥರ ಎಲ್ಲ ಸ್ಟಡಿ. ಸೊ ಇದಕ್ಕೆ ಎರಾ ಅಂತ ಹೇಳ್ತೀವಿ. ಸೊ ಈ ಥರ ಟೆಸ್ಟ್ಗಳೆಲ್ಲ ಬೇಕಾದಷ್ಟು ಟೆಸ್ಟ್ಗಳಿದೆ. ಸೊ ಈ ಥರ ಟೆಸ್ಟ್ಗಳೆಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇನ್ IVF. ಅಂದರೆ ಅಗೇನ್ ಇದೆಲ್ಲದರ ಉದ್ದೇಶ ಪ್ರೆಗ್ನೆನ್ಸಿ IVFಯಿಂದ ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿದ್ದೀವಿ, ಆ ಪ್ರೆಗ್ನೆನ್ಸಿ ನೀಟಾಗಿ ಕಂಟಿನ್ಯೂ ಆಗಬೇಕು, ಪ್ರೆಗ್ನೆನ್ಸಿ ಆಕೆ ಕಳ್ಕೊಳ್ಬಾರ್ದು, ಜೊತೆಗೆ ಹುಟ್ಟುವಂಥ ಮಗು ನಾರ್ಮಲ್ ಆಗಿರಬೇಕು, ಮಗುಗೆ ಅಮ್ಮನಿಗೂ ಮಗುಗೂ ಯಾವ ಥರ ಕಾಂಪ್ಲಿಕೇಶನ್ಗಳಾಗಬಾರ್ದು ಅನ್ನೋ ಉದ್ದೇಶದಿಂದ ಈ ರೀಸೆಂಟ್ ಟೆಕ್ನಾಲಜಿಗಳನ್ನು ಅಥವಾ ಇತ್ತೀಚೆಗೆ ಬಂದಂತಹ ಅತ್ಯಾಧುನಿಕ ಅಡ್ವಾನ್ಸ್ಡ್ ಮೆಥಡ್ಸನ್ನು ಅಳವಡಿಸ್ಕೊಳ್ತೀವಿ. ಮ್ಯಾಮ್, ಇನ್ನು ಯೂಶ್ವಲಾಗಿ ನಾವು ನೋಡೋದಾದರೆ ಬಿಫೋರ್ 30 to 40 years ಬಿಕಾಸ್ ಅವಾಗ ಒಂಥರ ಮಕ್ಕಳೆಲ್ಲ ತುಂಬ ನಾರ್ಮಲಾಗಿ ಆಗ್ತಾಯಿತ್ತು, ಒಂದೇ ಕಪಲ್ಸು 4-5 ಮಕ್ಕಳು ಈ ಥರದೆಲ್ಲ ಮಾಡ್ತಾಯಿದ್ರು. ಬಟ್ ಇವಾಗ ಮಕ್ಕಳಾಗೋದು ಒಂಥರ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಯಾಕೆ ನಿಮ್ಮ ಪ್ರಕಾರ ನೀವು ಹೇಳೋದಾದರೆ ಯೂಶ್ವಲಾಗಿ ಡಾಕ್ಟರ್ ವ್ಯೂ ಅಲ್ಲಿ ನೋಡಿದ್ರೆ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಇದನ್ನು ಎಲ್ಲ ಜನಸಾಮಾನ್ಯರು ಕರೆಕ್ಟಾಗಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಯಾಕಂದರೆ ನಾನೀಗ ಹೇಳುವಂಥ ಟಿಪ್ಸ್ನ ನೀವು ಅಳವಡಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಡಾಕ್ಟರ್ ಹತ್ರ ಬರೋ ಅವಶ್ಯಕತೆಯೇ ಎಷ್ಟೋ ಸತಿ ಇಲ್ಲದೆ ಹೋಗಬಹುದು. ಅಂದರೆ ನೀವು IUI ಟ್ರೀಟ್ಮೆಂಟ್ ಅಂತೆ, IVF ಟ್ರೀಟ್ಮೆಂಟು, ಆ ಗೊಂದಲ ಬಂದು ಕಾಯೋದು, ಆ ಖರ್ಚು, ಆ ಮನಸ್ಸಿನ ಬೇಜಾರು ಎಲ್ಲವನ್ನು ನೀವು ತಪ್ಪಿಸ್ಬೋದು. ಏನು ಅಂತಂದರೆ, ಫಸ್ಟು ಎಲ್ಲರೂ ಆದಷ್ಟು ತುಂಬ ಏಜ್ ಮುಂದಕ್ಕೆ ಹಾಕಬಾರ್ದು, ಎಸ್ಪೆಷಲಿ ಹೆಣ್ಮಕ್ಳು. ಈವನ್ ಗಂಡು ಮಕ್ಕಳು ಸ್ಪರ್ಮ್ ಕ್ವಾಲಿಟಿ ಕೂಡ ಕಡಿಮೆ ಆಗುತ್ತೆ ಏಜ್ ಜಾಸ್ತಿ ಆದ ಹಾಗೆ ಗಂಡಸರಲ್ಲಿ. ಬಟ್ ಎಸ್ಪೆಷಲಿ ಹೆಣ್ಣುಮಕ್ಕಳು ಒಂದು 20 ಅಲ್ಲದೆ ಹೋದು, 20ಕ್ಕೆ ಯಾರು ಈಗಿನ ಕಾಲದಲ್ಲಿ ಮದುವೆ ಆಗಲ್ಲ, 25ರಿಂದ ಒಂದು 28 ಏಜ್ ಒಳಗಡೆ ಆದರೂ ಮದುವೆ ಆಗೋದು ನೋಡಿ. ನನಗೆ ಫೈನಾನ್ಸ್ ಇಂಪಾರ್ಟೆಂಟು, ನಂದು ಕ್ಯಾರಿಯರ್ ಇಂಪಾರ್ಟೆಂಟು, ಜಾಬ್ ಇಂಪಾರ್ಟೆಂಟು, ನಾನು ಓದಬೇಕು, ಇದೆಲ್ಲ ಕಾರಣ ಮುಂದಿಡ್ತಾರೆ. ಬಟ್ ಇದೆಲ್ಲವನ್ನು ನೀವು ಮದುವೆ ಆದ ಮೇಲೆ ಕೂಡ ಮಾಡ್ಕೊಳ್ಬಹುದು. ಮದುವೆ ನಿಮಗೆ ಇದಕ್ಕೆ ಅಡೆತಡೆ ಕೊಡುವಂತಹ ವಿಷಯ ಅಲ್ಲ. ಸೊ ನೀವು ಮ್ಯಾರೇಜ್ ಮಾಡ್ಕೊಳ್ಳೋಕೆ ಮುಂಚೆನೇ ನಿಮ್ಮ ಪಾರ್ಟ್ನರ್ ಹತ್ರ, ಅವ್ರ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡಿ, ನಾನು ಇದನ್ನೆಲ್ಲ ಕಂಟಿನ್ಯೂ ಮಾಡಬೇಕು, ನನ್ನ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಬೇಕು, ನಂದು ಉದ್ಯೋಗ ನನಗೆ ಮುಖ್ಯ ಅಂತ ಎಲ್ಲ ಹೇಳಿ ನೀವು ಮದುವೆ ಮಾಡಿ ಆಮೇಲೆ ಅದೇ ಇಂಟ್ರೆಸ್ಟಿಂದ ನಿಮಗೇನು ಮಾಡಬೇಕು ಅದನ್ನೆಲ್ಲ ನೀವು ಮಾಡ್ಕೊಳ್ಬೋದು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಮದುವೆ ಆದ ಮೇಲೆ ನೀವು ಪ್ರೆಗ್ನೆನ್ಸಿಯನ್ನು ತುಂಬ ಮುಂದೂಡೋ ಹಾಗಿಲ್ಲ. ನಿಮಗೆ ಯಂಗ್ ಏಜಲ್ಲಿಂದನೇ ಮದುವೆ ಆಗೋದಕ್ಕಿಂತ ನಮ್ಗೆ ಮುಖ್ಯ ಆ ಪ್ರೆಗ್ನೆನ್ಸಿ ಆಗುವಂತಹ ಏಜ್. ಅಂದರೆ ಎಷ್ಟೋ ಜನ ಮದುವೆ ಆಗಿರುತ್ತೆ ಬಟ್ ಪ್ರೆಗ್ನೆನ್ಸಿ ಬೇಡ ಅಂತ ಮುಂದೂಡ್ತಾನೆ ಇರ್ತಾರೆ. 25ಕ್ಕೆ ಮದುವೆ ಆದವರು ಎಷ್ಟೋ ಜನ ಪೇಷಂಟು 10 ವರ್ಷ ಮಕ್ಕಳು ಬೇಡ ಅಂತ ಮಾತ್ರೆ ತೊಗೊಳ್ಳೋದು, ಕಂಟಿನ್ಯೂಸ್ 10 ವರ್ಷ ಹಾರ್ಮೋನ್ ಟ್ಯಾಬ್ಲೆಟ್ ತೊಗೊಳ್ಳೋದು, ಅಥವಾ ಇನ್ನೇನೋ ಮೆಥಡ್ ಫಾಲೋ ಮಾಡೋದು, ಅಥವಾ ಏನೋ ಮೆಥಡ್ ಫಾಲೋ ಮಾಡದೆ ಪ್ರೆಗ್ನೆನ್ಸಿ ಆಗಿ ಆ ಪ್ರೆಗ್ನೆನ್ಸಿಯನ್ನು ಪದೇ ಪದೇ ತೆಗೆಸ್ಕೊಳ್ಳೋದು, ಇವೆಲ್ಲ ತಪ್ಪು. ಇದರಿಂದ ಏನಾಗುತ್ತೆ ನಿಮಗೆ ಅಂತಂದರೆ ಯೂಟ್ರಸ್ಗೆ ಡ್ಯಾಮೇಜ್ ಆಗುತ್ತೆ. ಯೂಟ್ರಸ್ ಒಳಗಡೆದು ಲೇಯರ್ ಕರೆಕ್ಟಾಗಿ ಫಾರ್ಮ್ ಆಗೋದಿಲ್ಲ, ನಿಮ್ಮ ಹಾರ್ಮೋನ್ಗಳು ವ್ಯತ್ಯಾಸ ಆಗುತ್ತೆ. ಸಿಕ್ಕಾಪಟ್ಟೆ ವರ್ಷಗಳು ಮುಂದೂಡೋದು ಒಳ್ಳೆಯದಲ್ಲ. ಮದುವೆ ಆದಮೇಲೆ ನೀವು ಪ್ರೆಗ್ನೆನ್ಸಿ ಮ್ಯಾಕ್ಸಿಮಮ್ 6 months 1 year ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದು ಒಳ್ಳೆಯದು. ಅರ್ಥಾತ್ ಏಜ್ ಆಫ್ ಪ್ರೆಗ್ನೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್ ನಮಗೆ, ಏಜ್ ಆಫ್ ಮ್ಯಾರೇಜ್ ಅಲ್ಲ. ಈಗ 16-17 ವರ್ಷಕ್ಕೆ ಮದುವೆ ಆಗಿದ್ದು ನೀವು 25 ವರ್ಷಕ್ಕೆ ಪ್ರೆಗ್ನೆನ್ಸಿ ಮಾಡಿಕೊಂಡ್ರೆ ತಪ್ಪಲ್ಲ. ನಾನು ಹೇಳ್ತಾ ಇರೋದು ಆ ಏಜ್ 25ರಿಂದ 28 ಮ್ಯಾಕ್ಸಿಮಮ್ ಫರ್ಟಿಲಿಟಿ ಏಜ್. ಸೊ ಪ್ರೆಗ್ನೆನ್ಸಿಯನ್ನು ಆ ಏಜಲ್ಲಿ ಮಾಡ್ಕೊಳ್ಳಿ. 2ನೇದು. 3ನೇದು, ಅನಾವಶ್ಯಕ ಅಬಾರ್ಷನ್ಗಳು ಮಾಡ್ಕೊಬೇಡಿ. ಪ್ರೆಗ್ನೆನ್ಸಿ ಬೇಡ ಅಂದರೆ ಒಂದು ಮೆಥಡ್ ಕರೆಕ್ಟಾಗಿ ಫಾಲೋ ಮಾಡಿ. ನಿಮಗೆ ಮೆಥಡ್ ಗೊತ್ತಿಲ್ಲ ಅಂದರೆ ಡಾಕ್ಟ್ರ್ ಹತ್ರ ಕೇಳಿ, ಅವ್ರು ನಿಮಗೆ ಅಡ್ವೈಸ್ ಮಾಡ್ತಾರೆ, ಈ ಥರ ಯೂಸ್ ಮಾಡ್ಕೊಳ್ಳಿ. ಎಲ್ರಿಗೂ ಒಂದೇ ಥರದ ಮೆಥಡ್ ಅಡ್ವೈಸ್ ಮಾಡೋಕ್ಕಾಗಲ್ಲ. ಅವರವರ ಬಾಡಿ ಹೇಗಿದೆ, ಅವ್ರವ್ರಿಗೆ ಏನು ಪ್ರಾಬ್ಲಮ್ ಇದೆ, ಪೀರಿಯಡ್ಸ್ ಹೇಗಿದೆ ಎಲ್ಲ ನೋಡಿಕೊಂಡು ಇಂಥ ಪರ್ಟಿಕ್ಯುಲರ್ ಮೆಥಡ್ ಫಾಲೋ ಮಾಡಿ. ಇಂಥ ಸೇಫ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅಂದರೆ ಸುರಕ್ಷಿತ ಗರ್ಭ ನಿರೋಧಕ ವಿಧಾನಗಳನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ. ಸೊ ಅದನ್ನು ನೀವು ಫಾಲೋ ಮಾಡಿ. 3ನೇದು, ಆಗ ನಿಮಗೆ ಪ್ರೆಗ್ನೆನ್ಸಿ ಆಗಲ್ಲ, ಆಗಿರೋ ಪ್ರೆಗ್ನೆನ್ಸಿ ತೆಗೆಯುವಂತಹ ಪ್ರಮೇಯ ಬರೋದಿಲ್ಲ.
ಇದು ಮೂರನೇ ವಿಚಾರ. ಇನ್ನು ಎಲ್ಲರೂ ಲೈಫ್ ಸ್ಟೈಲ್ ಇಂಪಾರ್ಟೆಂಟ್, ಅದನ್ನು ನಾನು ಆಲ್ರೆಡಿ ಹೇಳ್ತಲೇ ಬಂದಿದ್ದೀನಿ, ಪದೇ ಪದೇ ಹೇಳ್ತಲೂ ಇದ್ದೀನಿ. ಅಂದರೆ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ಸಣ್ಣ ಪುಟ್ಟ ವಿಚಾರವನ್ನು ದೊಡ್ಡದು ಮಾಡೋ ಹಾಗಿಲ್ಲ, ಕಡ್ಡಿನ ಗುಡ್ಡ ಮಾಡೋ ಹಾಗಿಲ್ಲ. ಆಫೀಸ್ ವಿಷಯವನ್ನು, ಆಫೀಸ್ ಸ್ಟ್ರೆಸ್ಸನ್ನು ಆಫೀಸಲ್ಲೇ ಬಿಟ್ಟು ಬರಬೇಕು. ಮನೆಗೆ ಬಂದಮೇಲೆ ಫ್ಯಾಮಿಲಿ ಟೈಮ್ ಅನ್ನೋದು ಇಂಪಾರ್ಟೆಂಟು. ಧ್ಯಾನ, ಮೆಡಿಟೇಷನ್ ಮಾಡಬೇಕು. 6ರಿಂದ 8 ಗಂಟೆ, ಅಟ್ಲೀಸ್ಟ್ 6 ಗಂಟೆ ಆದರೂ ಗಾಢವಾದ ನಿದ್ರೆ ಮಾಡಬೇಕಾಗತ್ತೆ. ಪ್ಲಸ್ ನೀವು ಎಕ್ಸಸೈಸು, ಡಯಟ್ ಕಡೆ ಗಮನ ಕೊಡಬೇಕು. ಕೆಟ್ಟ ಅಭ್ಯಾಸಗಳಿಂದ ದೂರ ಇರಬೇಕು. ಅರ್ಥಾತ್ ಗಾಂಜಾ ತಗೊಳ್ಳೋದು, ಇತ್ತೀಚೆಗೆ ಬಹಳ ಶಾಲೆಯ ಮಕ್ಕಳು, ಕಾಲೇಜ್ ಮಕ್ಕಳು ಅದು ಒಂದು ಸತಿ ಸೇವಿಸಿದರೆ ಆಮೇಲೆ ಬಿಡೋಕ್ಕಾಗೋದಿಲ್ಲ. ಸೊ ದಯವಿಟ್ಟು ಈ ಎಲ್ಲ ಮದ್ಯ ವ್ಯಸನದಿಂದ ದೂರ ಇರಿ. ಆಲ್ಕೋಹಾಲ್ ತಗೊಳ್ಳದೇ ಇದ್ದರೆ ಒಳ್ಳೆಯದು, ತಗೊಂಡ್ರೂ ಕೂಡ ಬಹಳ ಕಡಿಮೆ ಕ್ವಾಂಟಿಟಿನಲ್ಲಿ, ತುಂಬ ಕಡಿಮೆ ಪ್ರಮಾಣದಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿ, ಸೇವಿಸಿ. ಧೂಮ್ರಪಾನ ಖಂಡಿತ ಒಳ್ಳೆಯದಲ್ಲ. ಹೆಣ್ಣು ಮಕ್ಕಳು ಧೂಮ್ರಪಾನ ಮಾಡ್ತಿರೋದು ಆಧುನಿಕ ಶೈಲಿ ಅನ್ನೋ ವಿಚಾರದಲ್ಲಿ ನಾವು ತುಂಬ ಫಾಸ್ಟ್ ಫಾರ್ವರ್ಡು, ಫ್ಯಾಷನ್ನು ಅನ್ನೋ ಪ್ರಿಟೆಕ್ಸ್ಟಲ್ಲಿ ಈ ಸಿಗರೆಟ್ ಸೇದೋದು ತುಂಬ ಜಾಸ್ತಿ ಆಗಿದೆ ವಿದೇಶಗಳ ಥರ. ಸೊ ಅದನ್ನು ಮಾಡ್ಕೊಳ್ಬೇಡಿ, ಅದು ಕೂಡ ನಿಮ್ಗೆ ಒಳ್ಳೆಯದಲ್ಲ. ಧೂಮ್ರಪಾನ ಮಾಡಿದರೆ ಓವರಿಗೆ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ, ಎಗ್ ಕ್ವಾಲಿಟಿ ಡೌನ್ ಆಗುತ್ತೆ, ಯೂಟ್ರಸ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ, ಆ ಯೂಟ್ರಸ್ನ ಒಳಗಡೆ ಗ್ರೋತ್ ಸರಿಯಾಗಿ ಬರೋದಿಲ್ಲ. ಎಲ್ಲಕ್ಕಿಂತ ಜಾಸ್ತಿ ಸ್ಪರ್ಮ್ ಕ್ವಾಲಿಟಿ ತುಂಬ ಕಡಿಮೆ ಆಗುತ್ತೆ. ಸೊ ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆದರೆ ನೀವು ಸಿಗರೇಟ್ ಬಿಟ್ಟ ಮೇಲೆ ಮತ್ತೆ ಮುಂಚಿನ ಥರ ಬರೋದಿಲ್ಲ. ನೀವು ಪಶ್ಚಾತ್ತಾಪ ಪಟ್ಟರು ಅಷ್ಟೇ, ಪಡೆದೇ ಇದ್ದರೂ ಅಷ್ಟೇ, ಸ್ಪರ್ಮ್ ಕ್ವಾಲಿಟಿ ನಿಮಗೆ ಮುಂಚಿನ ಥರ ಕ್ವಾಲಿಟಿ ಬರಲ್ಲ. ಸೊ ಇಟ್ ಈಸ್ ನಾಟ್ ಎ ರಿವರ್ಸಿಬಲ್ ಸಿಚುವೇಶನ್. ಸೊ ಹಾಗಾಗಿ ಸಿಗರೆಟ್ ಸೇವನೆ ಮಾಡಬೇಡಿ. ಜೊತೆಗೆ ಇನ್ಫರ್ಟಿಲಿಟಿ ಯಾಕಾಗುತ್ತೆ, ಯಾವ ಏಜಲ್ಲಿ ಪ್ರೆಗ್ನೆನ್ಸಿ ಮಾಡ್ಕೊಳ್ಬೇಕು, ನಾರ್ಮಲ್ ಪ್ರೆಗ್ನೆನ್ಸಿ ಅಂದರೆ ಏನು, ಕಾಂಟ್ರಸೆಪ್ಷನ್ ಅಂದರೆ ಏನು, IVF ಅಂದರೆ ಏನು, ಇದೆಲ್ಲವನ್ನು ನೀವು ನೆಟ್ಟಲ್ಲಿ ವಿಷಯ ತಿಳ್ಕೊಳ್ಳಿ. ನಿಮ್ಮ ಡಾಕ್ಟ್ರ್ ಹತ್ರ, ಟ್ರೀಟ್ಮೆಂಟ್ ಕೊಡುವ ಡಾಕ್ಟ್ರ್ ಹತ್ರ ನೀವು ಸಹಕಾರ ಮಾಡಿ. ಸೊ ಇದೆಲ್ಲ ನೀವು ಫಾಲೋ ಮಾಡಬೇಕಾಗತ್ತೆ. ನಿಮ್ಮ ತೂಕವನ್ನು ನೀವು ಕಂಟ್ರೋಲ್ ಇಟ್ಕೊಳ್ಳಿ. ಯಾವಾಗಲೂ ಆ್ಯಕ್ಟಿವ್ ಆಗಿರಿ, ನಗುತ್ತಾ ಇರಿ, ಆಸೆ ಇಟ್ಕೊಂಡಿರಿ, ಜೀವನದಲ್ಲಿ ಒಂದು ಉತ್ಸಾಹ ಇಟ್ಕೊಂಡಿರಿ, ಒಂದು ಗುರಿಯನ್ನು ಇಟ್ಕೊಂಡಿರಿ. ಅಯ್ಯೋ ಬಿಡು ನನಗೆ ಪ್ರೆಗ್ನೆನ್ಸಿನೇ ಆಗೋದಿಲ್ಲ ಅನ್ನೋದೆಲ್ಲ ಟೆಸ್ಟ್ಗಳು ಮಾಡಿ ಪೇಪರ್ನ ಹರಿದಾಕ್ದೆ ಡಾಕ್ಟ್ರೇ ಅಂತ ಬರೋದು, ಇದೆಲ್ಲ ತಪ್ಪು. ನೀವು ಪ್ರೆಗ್ನೆನ್ಸಿ ಆಗಬೇಕು ಅಂತ ಪ್ರಯತ್ನ ಪಡಬೇಕಾಗತ್ತೆ, ನೀವು ಒಳ್ಳೆ ಡಾಕ್ಟ್ರ್ ನೋಡಬೇಕಾಗತ್ತೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲವೂ ನಮ್ಮ ಕೈನಲ್ಲೂ ಇಲ್ಲ, ನಿಮ್ಮ ಕೈಯಲ್ಲೂ ಇಲ್ಲ. ಎಷ್ಟೋ ಸತಿ 3 ಸೈಕಲಿಗೆ ಆಗಲ್ಲ, 4ನೇ ಸೈಕಲ್ಗೆ ಆಗುತ್ತೆ. ಆಗ ನಿಮಗೆ ಆಗಿರುವ ಹಳೆಯ ನೋವುಗಳು, ಪಟ್ಟಂಥ ಹಳೆಯ ಕಷ್ಟಗಳು ಎಲ್ಲ ಹಿಂದಕ್ಕೆ ಹೋಗುತ್ತೆ ಒಂದು ಮಗು ಮುಖ ನೋಡಿದಾಗ. ಸೊ ಹೀಗಾಗಿ ನೀವು ಉತ್ಸಾಹಭರಿತರಾಗಿರಬೇಕು. ಜೊತೆಗೆ ನೀವು ಡಾಕ್ಟ್ರ್ ಜೊತೆ ಸಹಕಾರ ಮಾಡಿ, ನಿಮಗೆ ಖಂಡಿತ ಪ್ರೆಗ್ನೆನ್ಸಿ ಆಗುತ್ತೆ. ದೇವರ ಸಹಾಯನೂ ಇಂಥ ಸಮಯದಲ್ಲಿ ಖಂಡಿತ ಇರುತ್ತೆ ನಿಮಗೆ. ಸೊ ನೀವು ಪ್ರೆಗ್ನೆನ್ಸಿ ಆಗೋದಕ್ಕೆ ಫಸ್ಟಿಂದನೇ ನಿಮ್ಮ ಕಡೆಯಿಂದ ಪ್ರಯತ್ನ ಬೇಕು. ಆಗ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸ್ ಜಾಸ್ತಿ. ಏಜು ಸಿಕ್ಕಾಪಟ್ಟೆ ಮುಂದಕ್ಕೆ ದೂಡೋದು, ಆಮೇಲೆ ಯಾವಾಗೋ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದು, ಆಗಿಲ್ಲ ಅಂತ ಅನ್ನಿಸಿದಾಗ ತಕ್ಷಣ ಪ್ರೆಗ್ನೆನ್ಸಿ ಆಗಬೇಕು ಅಂತ ಆತುರ ಪಡೋದು, ಇವೆಲ್ಲ ಸರಿ ಇಲ್ಲ. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು, ಕಾಂಟ್ರಸೆಪ್ಷನ್ ಅನ್ನೋದೇ ಗೊತ್ತಿರಲಿಲ್ಲ, ಮಕ್ಕಳಾದಂಗೆ ಮಕ್ಕಳಾಯಿತು. ಸೊ ಅವರು ಜಾಸ್ತಿ ತಲೆನೋವು ಕೆಡಿಸ್ಕೊಳ್ತಾ ಇರಲಿಲ್ಲ. ಈ ಲೇಟ್ ಮ್ಯಾರೇಜ್ ಅನ್ನೋದಿರಲಿಲ್ಲ, ಬೇಗ ಪ್ರೆಗ್ನೆನ್ಸಿ ಆಗೋದು, ಸೊ ಗಂಡಸರಿಗೂ ಬೇಗ ಮದುವೆ ಆಗೋದು. ಸೊ ಇದೆಲ್ಲ ಈ ಧೂಮಪಾನ, ಅದು ಇದು ಗಾಂಜಾ ಇವೆಲ್ಲ ಅಷ್ಟೊಂದು ಇರಲಿಲ್ಲ. ಎಲ್ಲರೂ ಆ್ಯಕ್ಟಿವ್ ಆಗಿರ್ತಿದ್ರು, ಎಲ್ಲರೂ ಕೆಲಸ ಮಾಡ್ತಿದ್ರು. ಈಗಿನಷ್ಟು ಸ್ಟ್ರೆಸ್ ಇಲ್ಲ, ಇಷ್ಟು ದುಡಿಬೇಕು, ಅಷ್ಟು ದುಡಿಬೇಕು, ಇಷ್ಟು ಸಂಪಾದನೆ ಮಾಡಬೇಕು, ಇಷ್ಟು ಏಜಲ್ಲಿ ಮನೆ ಆಗಬೇಕು ಅನ್ನೋದೆಲ್ಲ ಇರ್ತಿರ್ಲಿಲ್ಲ. ಸೊ ಎಲ್ಲ ಸೇರಿ ಹಳೆ ಕಾಲದವರು ಸರಳ ಜೀವನ ಫಾಲೋ ಮಾಡ್ತಿದ್ರು. ಅವರ ಆರೋಗ್ಯವು ಸರಳವಾಗಿರ್ತಿತ್ತು, ಮನಸ್ಸು ಕೂಡ ಸರಳವಾಗಿರ್ತಿತ್ತು, ಅಂತಾನೆ ಪ್ರೆಗ್ನೆನ್ಸಿ ಆಗುವ ಚಾನ್ಸು ಕೂಡ ಜಾಸ್ತಿ ಇರ್ತಿತ್ತು. ಅಲ್ಲದೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ನೀವು ಪ್ರೀ ಮ್ಯಾರಿಟಲ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು, ಇದರಿಂದ STD ಅಂದರೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಗಳು ಜಾಸ್ತಿ ಆಗೋದು, ಮಲ್ಟಿಪಲ್ ಪಾರ್ಟ್ನರ್ಸ್ ಇಟ್ಕೊಳ್ಳೋದು ಮದುವೆಗೆ ಮುಂಚೆ ಅಥವಾ ಮದುವೆ ನಂತರ, ಇವೆಲ್ಲ ತಪ್ಪು. ಒಬ್ಬರೇ ಪಾರ್ಟ್ನರ್ ಇರಬೇಕು, ಗಂಡಸರಿಗಾಗಲಿ ಹೆಂಗಸರಿಗಾಗಲಿ. ಯಾಕಂದರೆ ಈ STD ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಎಲ್ಲ HIV, AIDS ಅದೊಂದೇ ಹೇಳ್ತಾ ಇಲ್ಲ ನಾನು, ಈವನ್ ಬೇರೆ ಇನ್ಫೆಕ್ಷನ್ಗಳು ಕೂಡ, ಕ್ಲೆಮೀಡಿಯಾ, ಗೊನೋರಿಯಾ ಈ ಥರ ಎಲ್ಲ ಹೇಳ್ತೀವಿ, ಇದರಿಂದ ಕೂಡ ಪ್ರೆಗ್ನೆನ್ಸಿ ಆಗೋದಿಲ್ಲ. ಸೊ ಪ್ರೆಗ್ನೆನ್ಸಿ ಆಗೋದಕ್ಕೆ STDಗಳು ಅಥವಾ ಮಲ್ಟಿಪಲ್ ಪಾರ್ಟ್ನರ್ಸಿಂದ ಬರುವಂಥ ಬಹುಜನ ಸಂಗಾತಿಗಳ ಲೈಂಗಿಕ ಸಂಪರ್ಕ ಇಟ್ಟುಕೊಂಡಾಗ ಬರುವಂಥ ಕಾಯಿಲೆಗಳಿಂದ ಕೂಡ ನಿಮಗೆ ಪ್ರೆಗ್ನೆನ್ಸಿಗೆ ಹಿನ್ನಡೆ ಆಗುತ್ತೆ. ಎಷ್ಟೋ ಜನ ಪೇಷಂಟ್ ಇದೆಲ್ಲ ಮಾಡ್ಕೊಂಡು ಬರ್ತಾರೆ, ಅವೆಲ್ಲ ನಾವು ಮತ್ತೆ ಸರಿ ಮಾಡೋಕ್ಕಾಗೋದಿಲ್ಲ. ಡ್ಯಾಮೇಜ್ ಆಗಿರೋದು ಆಲ್ರೆಡಿ ಡ್ಯಾಮೇಜ್ ಆಗೋಗ್ಬಿಟ್ಟಿರುತ್ತೆ. ಸೊ ಈ ಎಲ್ಲ ಹೆಜ್ಜೆಗಳನ್ನು ನೀವು ಗಮನಿಸಿ, ನಾ ಹೇಳಿದ್ದನ್ನು ಗಮನಿಸಿ ನೀವು ಮುಂದೆ ಹೆಜ್ಜೆ ಇಡೋದು ನಿಮ್ಮ ಆರೋಗ್ಯಕ್ಕೆ ಉತ್ತಮ. ಎಸ್ ಮ್ಯಾಮ್, ಇನ್ನು ನೀವು 30 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ಯಾವುದು ತುಂಬ ಕಾಂಪ್ಲಿಕೇಟೆಡ್ ಅನಿಸಿದ್ದು?
ಕಾಂಪ್ಲಿಕೇಟೆಡ್ ಅನ್ನೋ ಬಹಳ ಕೇಸಸ್ ಬರ್ತವೆ. ಎಷ್ಟೋ ಜನಕ್ಕೆ ಪ್ರೆಗ್ನೆನ್ಸಿ ಮಾಡಿ ಕೊಡ್ತೀವಿ, ಖುಷಿಯಾಗಿ ಹೋಗ್ತಾರೆ. ಒಂದು ಪೇಷಂಟು 5 ಸೈಕಲ್ಲು ಪ್ರೆಗ್ನೆನ್ಸಿಗೆ IVFಗೆ ಟ್ರೈ ಮಾಡಿದ್ರು ಪಾಪ. ಅವ್ರಿಗೆ ಕೊನೆಗೆ 6ನೇ ಸೈಕಲ್ಗೆ IVF ಟ್ರೀಟ್ಮೆಂಟಿಂದ ಪ್ರೆಗ್ನೆನ್ಸಿ ಆಯಿತು. ಬಟ್ ಅವರ ಡೀಟೇಲ್ಸ್ ಎಲ್ಲ ತುಂಬ ಹೇಳೋದು ಉತ್ತಮ ಅಲ್ಲ. ಬಟ್ ಬೇರೆ ಥರ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಕೆಲವು ಪೇಷಂಟ್ಸಿಗೆ. ಅವ್ರದ್ದು ಎಗ್ ಯೂಸ್ ಮಾಡ್ಕೊಳಕ್ಕಾಗದೆ ಹೋದರೆ ನಾವು ಬೇರೆ ರಿಪ್ಲೇಸ್ ಮಾಡಿ ಬೇರೆ ಎಗ್ ಯೂಸ್ ಮಾಡಬೇಕಾಗತ್ತೆ. ಲಾ ಪ್ರಕಾರ ಕರೆಕ್ಟಾಗಿ ಫಾಲೋ ಮಾಡಿಬಿಟ್ಟು ಯಾವುದನ್ನು ನಾವು ಅಳವಡಿಸಿಕೊಳ್ಬೇಕಾಗತ್ತೆ ಅದನ್ನು ಅಳವಡಿಸ್ಕೊಂಡು, ಕೆಲವು ಸತಿ ಅತ್ಯಾಧುನಿಕ ಏನು ಇನ್ವೆಸ್ಟಿಗೇಷನ್ಸು ಮೆಥಡ್ಸ್ ಇದೆ ಅದರ ಸಹಾಯನೂ ತೊಗೊಳ್ಬೇಕಾಗತ್ತೆ. ಸೊ ಹೀಗೆಲ್ಲ ತೊಗೊಂಡು ಅಲ್ಟಿಮೇಟ್ಲಿ ನಮ್ಮ ಗುರಿ, ಪೇಷಂಟ್ ಗುರಿ ಪ್ರೆಗ್ನೆನ್ಸಿ ಆಗೋ ಕಡೆಗೆ ಇರಬೇಕಾಗತ್ತೆ. ಬಿಕಾಸ್ ದ್ಯಾಟ್ ಈಸ್ ದ ಎಂಡ್ ಪಾಯಿಂಟ್. ಅವರಿಗಾಗಲಿ ನಮಗಾಗಲಿ ಪ್ರೆಗ್ನೆನ್ಸಿ ಆಗಬೇಕು. ನಾವು ಸ್ಕ್ಯಾನ್ ಮಾಡಿದಾಗ ನಮಗೆ ಅಲ್ಲಿ ಬೇಬಿ ಕಾಣಬೇಕು, ಆ ಬೇಬಿನಲ್ಲಿ ಹಾರ್ಟ್ ಬೀಟ್ ಬರಬೇಕು. ಆಕೆ 3 ಮಂತ್ಸ್ ಪ್ರೆಗ್ನೆನ್ಸಿ ದಾಟಿದ ಮೇಲೆ, 3 ತಿಂಗಳ ಪ್ರೆಗ್ನೆನ್ಸಿ ಆದ ಮೇಲಿಂದ ಆ ಪ್ರೆಗ್ನೆನ್ಸಿಯ ಪ್ರಯಾಣ ಬಹಳ ಮಟ್ಟಿಗೆ ತಕ್ಕ ಮಟ್ಟಿಗೆ ಸುರಕ್ಷಿತವಾದ ಪ್ರೆಗ್ನೆನ್ಸಿ ಆಗುತ್ತೆ. ಏನು ಪ್ರಾಬ್ಲಮ್ಸ್ ಇದ್ದರೂ ಪ್ರೆಗ್ನೆನ್ಸಿ ಆಗುವ ತನಕ ಜಾಸ್ತಿ ನಮಗೆ ಚಾಲೆಂಜಸ್ ಇರೋದು. ಪ್ರೆಗ್ನೆನ್ಸಿ ಆದಮೇಲೆ ಫಸ್ಟ್ 3 ಮಂತ್ಸಲ್ಲಿ ಜಾಸ್ತಿ ಚಾಲೆಂಜಸ್ ಇರೋದು. ಒಂದು 3 ಮಂತ್ಸ್ ಆಕೆ ದಾಟಿದ್ಲು ಅಂತಂದರೆ ಬಹುತೇಕ ಸುರಕ್ಷಿತವಾಗುತ್ತೆ. ನಮಗೂ ಸ್ವಲ್ಪ ನಿರಾಳ ಆಗುತ್ತೆ ಮನಸ್ಸಿಗೆ. ಎಸ್ ಮ್ಯಾಮ್, ಸಾಕಷ್ಟು ವಿಚಾರಗಳನ್ನು ಈ ಒಂದು ಸಂಚಿಕೆಯಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ತುಂಬ ಡೀಟೇಲ್ಡ್ ಆಗಿ ಅದು ಕಾಮನ್ ಪೀಪಲ್ಗೆ ಅರ್ಥ ಆಗೋ ಥರ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಮಸ್ಕಾರ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ದಿನದ ಮಿರಾಕಲ್ ಟಚ್ ಡಾಕ್ಟರ್ ಲೈವ್. ನೀವು ಕೂಡ ನಿಮ್ಮ ಯಾವುದೇ ರೀತಿಯಾದಂತಹ ಪ್ರೆಗ್ನೆನ್ಸಿ ಕುರಿತಾಗಿ ಸಮಸ್ಯೆಗಳಿದ್ರೆ ನೀವು ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಗೆ ನೀವು ಕರೆಯನ್ನು ಮಾಡಬಹುದು, ಅಥವಾ ನೀವು ಡಾಕ್ಟರ್ನ ಡೈರೆಕ್ಟಾಗಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಮಸ್ಕಾರ. ಮಿರಾಕಲ್ ಟಚ್.